ಮಾತಾಡಬೇಕು ನಮ್ಮ ಇಡೀ ಸಿನಿಮಾ ತಂಡ. ದಯವಿಟ್ಟು ಕುತ್ಕೊಳ್ತೀರಾ ಪ್ಲೀಸ್, ನನ್ನ ರಿಕ್ವೆಸ್ಟ್. ಓಕೆ, ನಮ್ಮ ಸಿನಿಮಾದಲ್ಲಿ ಅಭಿನಯಿಸಿ ನಾನು ಪರಿಚಯ ಮಾಡ್ಕೊಡ್ತೀನಿ. ಮೊದಲದಾಗಿ ನಮ್ಮ ನಿರ್ದೇಶಕರು ವಿಷ್ಣು ತೇಜ್ ಅವರು, ಆಮೇಲೆ ನಮ್ಮ ಕೋ ಪ್ರೊಡ್ಯೂಸರ್ ಜವಾರ್ ಅವರ ಸರ್ ಬಂದಿಲ್ಲ, ಅವರ ವೈಫ್ ಕವಿತಾ ಮೇಡಮ್ ಅಂತ, ಆ್ಯಂಡ್ ಗೀತಾಲಿ, ನಮ್ಮ ಖುಷಿ ಆ್ಯಂಡ್ ತನಿಷಾ ಮತ್ತೆ ಖುಷಿ, ಮತ್ತೆ ನಮ್ಮ ಮೋಹಿನಿ ಕ್ಯಾರೆಕ್ಟರ್ ಮಾಡಿದಂಥ ಒಬ್ರು ಆರ್ಟಿಸ್ಟ್ ನಮ್ಮ ಮೂನ್ ಸೈನ್ ಅವರು, ಮತ್ತೆ ನಾನು ನಿಮ್ಮ ಪ್ರವೀಣ್ ದಾಸ್ ನಿಮ್ಮ ಮುಂದೆ. ಸೊ ನಾನು ನಿಮಗೆ ನಮ್ಮ ಸಿನಿಮಾ ಇಷ್ಟ ಆಗಿದ್ರೆ, ಏನಾದರೂ ತಪ್ಪು ಅಥವಾ ಒಪ್ಪುಗಳು ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ನೇರವಾಗಿ ನಿಮ್ಮ ಉತ್ತರನ ನಮಗೆ ಹೇಳಿ. ನಾವು ತಿದ್ದು ಕಲಿಯೋಕ್ಕೆ ತುಂಬ ಯೂಸ್ ಆಗುತ್ತೆ. ಇನ್ನು ಮುಂದಕ್ಕೆ ನಾವು ಮಾಡುವಂಥ ಸಿನಿಮಾಗಳಲ್ಲಿ ನಮ್ಮ ಪಾತ್ರಗಳು ತುಂಬ ಯೂಸ್ ಆಗುತ್ತೆ, ತಿದ್ಕೊಳ್ಳೋಕ್ಕೆ ತುಂಬ ಯೂಸ್ ಆಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೇರವಾಗಿ ಹೇಳಿ ಅಂತ ನಮ್ಮ ಇಡೀ ತಂಡದವ್ರು ಕಾಯ್ತಾ ಇದ್ದೀವಿ. ಸೊ ನಿಮಗೆ ಬಿಟ್ಟಿದ್ದು. ಆಮೇಲೆ ಇದೇ ಥರ ನಿಮ್ಮ ಸ್ನೇಹಿತರುಗಳಿಗೆ, ನಿಮ್ಮ ಫ್ಯಾಮಿಲಿಗಳಿಗೆ ದಯವಿಟ್ಟು ತಿಳಿಸಿ. ಸಿನಿಮಾ ನೋಡಲಿಕ್ಕೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತ, ನಮ್ಮ ತಂಡದ ಮೇಲೆ ಇರಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ವಿಷ್ಣು ತೇಜ ಅವರು ಕಥೆ, ಚಿತ್ರಕಥೆ, ನಿರ್ದೇಶನ, ಸಂಭಾಷಣೆಯನ್ನು ಬರೆದಿರತಕ್ಕಂಥ ಚಿತ್ರ ಅಂಬರಗುಡ್ಡ. ಒಂದು ಮಕ್ಕಳ ಕಥೆ ಇದು. ನಮಗೆ ನೋಡಿರ್ಬೋದು ಪುಟಾಣಿ ಏಜೆಂಟ್ 1, 2, 3 ಆ ಥರದ್ದೊಂದು ಮಕ್ಕಳ ಒಂದು ಟ್ರಿಪ್ ಹೋದಾಗ ಏನೆಲ್ಲ ಒಂದು ಸಾಹಸ ಕ್ರೀಡೆ ಮಾಡೋಕ್ಕೆ ಹೋಗಿ ಏನೆಲ್ಲ ತೊಂದರೆಗಳು ಸಿಗಾಕೊಳ್ತಾರೆ ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ತೋರಿಸಿದ್ದಾರೆ. ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ. ಪ್ರತಿಯೊಂದು ಪಾತ್ರಕ್ಕೂ ತಂದೆಯ ಜೀವವನ್ನು ತುಂಬಿದ್ದಾರೆ. ಮತ್ತು ನಮ್ಮ ಪ್ರವೀಣ್ ದಾಸ್ ತುಂಬ ದಿನಗಳ ನಂತರ ಒಂದು ಲೀಡ್ ರೋಲು ನಿರ್ವಹಣೆ ಮಾಡಿದ್ದಾರೆ. ಅವ್ರ ಪಾತ್ರ ಚೆನ್ನಾಗಿದೆ, ಹೀರೋ ಪಾತ್ರ ಚೆನ್ನಾಗಿದೆ. ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಪಾತ್ರಕ್ಕೆ ತಕ್ಕಂತೆ ಒಳ್ಳೆಯ ಅಭಿನಯ ನೀಡಿದ್ದಾರೆ. ಅಂಬರಗುಡ್ಡ ಒಳ್ಳೆಯದಾಗಲಿ. ಅಂಬರಗುಡ್ಡ ನಾನು ನೋಡಿದೆ ಇಷ್ಟೊತ್ತು, ಚೆನ್ನಾಗಿದೆ ಸಿನಿಮಾ. ಆಲ್ ದ ಬೆಸ್ಟ್, ಗುಡ್ ಲಕ್. ಮೇಡಮ್, ಸಿನಿಮಾಗಳಿಗೆ ಜನ ಬರದೇ ಇರೋದಕ್ಕೆ ಹಲವಾರು ಕಾರಣಗಳಿದೆ. ಕಥೆ, ಚಿತ್ರಕಥೆ ಇರ್ಬೋದು. ಜೊತೆಗೆ ಮತ್ತು ಈ ಮಾಲಿಗೆ ಬಂದರೆ ಅದು ಎಕ್ಸ್ಪೆನ್ಸಿವ್, ತುಂಬ ಎಕ್ಸ್ಪೆನ್ಸಿವ್. ಅದ್ರ ಜೊತೆಗೆ ಆಟೋಗಳಿಗೆ ಯಾರೂ ಮಾಲಲ್ಲಿ ಪಾರ್ಕಿಂಗ್ ಕೊಡ್ತಾ ಇಲ್ಲ. ಸೊ ನಮ್ಮ ಮೇಯ್ನ್ ಬೇಸ್ ಆಡಿಯನ್ಸ್ ಅಂದರೆ ಆಟೋದವರು. ಅವರು ಒಂದು ಸಿನಿಮಾ ಚೆನ್ನಾಗಿದೆ ಅಂದರೆ 10 ಜನಕ್ಕೆ ಹೇಳ್ತಾರೆ. ಅವರು 10 ಜನಕ್ಕೆ 100 ಜನ ಆಗುತ್ತೆ. ಅದೇ ಥರ ಒಂದು ಪಬ್ಲಿಸಿಟಿ ಚೆನ್ನಾಗಿ ಸಿಗುತ್ತೆ. ಬಟ್ ಇಲ್ಲಿ ಆಟೋದವ್ರಿಗೆ ಪಾಪ ಅವ್ರು ಹೊರಗಡೆ ಬಂದು ನಿಲ್ಲಿಸಿದ್ರು, ಅವ್ರು ಸಂಪಾದನೆ ಮಾಡೋದು 1,000 ರೂಪಾಯಿ, ಪೊಲೀಸರಿಗೆ ಫೈನ್ ಕಟ್ಟಬೇಕಾಗತ್ತೆ. ಆ ಒಂದು ಭಯದಿಂದನೂ ಅವ್ರು ಆಟೋ ಒಳಗಡೆ ಬರ್ತಾರೆ. ಅದು ಆಟೋದವ್ರು ಅಭ್ಯಾಸಕ್ಕೆ ಬರ್ತಾಯಿಲ್ಲ. ಮತ್ತು ಇಲ್ಲಿ ಫುಡ್ ರೇಟು, ಒಂದು ಕಾಫಿ ಕುಡಿಬೇಕಾದ್ರೆ 450 ರೂಪಾಯಿ, ಒಂದು ಅರ್ಧ ಲೀಟ್ರಿಗೆ 100 ರೂಪಾಯಿ ವಾಟ್ರು, ಒಂದು 10 ರೂಪಾಯಿ 15 ರೂಪಾಯಿ ಪಾಪ್ಕಾರ್ನು 350 ರೂಪಾಯಿ. ಇಷ್ಟೆಲ್ಲವನ್ನು ನೋಡಿಕೊಂಡಾಗ ಬರೀ ಒಂದು ಚಿತ್ರ ನೋಡೋಕ್ಕೆ ಬಂದರೆ ಒಂದು 4,000-4,500 ರೂಪಾಯಿ ಒಂದು ಫ್ಯಾಮಿಲಿಗೆ ಎಲ್ಲಿಂದ ತರ್ತಾರೆ? ಕಾಮನ್ ಮ್ಯಾನ್ ಎಲ್ಲಿಂದ ಬರೋಕ್ಕೆ ಸಾಧ್ಯ? ಹಾಗಾಗಿ ಸಿನಿಮಾಗಳಿಗೆ ಹೊಡೆತ ಬೀಳ್ತಾ ಇದೆ. ಮೊದಲು ನಮ್ಮ ಸರ್ಕಾರ ಈಗಾಗಲೇ 200 ರೂಪಾಯಿ ನಿಗದಿಪಡಿಸಿದೆ ಒಂದು ಮಾಲ್ಗಳಲ್ಲಿ ಚಿತ್ರಕ್ಕೆ ಅಂದ್ಬಿಟ್ಟು. ಆ ಥರದ್ದು ಮಾಡಿದಾಗ ಸ್ವಲ್ಪ ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ಇದೆ ಮೇಡಮ್. ನಿಜವಲ್ಲ ಖುಷಿ ಆಯಿತು. ತುಂಬ ವರ್ಷದ ನಂತರ ನಾನು ಮಕ್ಕಳ ಸಿನಿಮಾ ನೋಡಿದ್ದು. ನಮ್ಮ ವಿಷ್ಣು ತೇಜ ಅವರ ನಿರ್ದೇಶಕರು ಕಮ್ ಹೀರೋ ಭಾಳ ಚೆನ್ನಾಗೇ ಇದು ಮಾಡಿ. ಆಮೇಲೆ ಈ ಸಿನಿಮಾ ನೋಡಿದಾಗ ನೋಡಿ ಎಷ್ಟು ಇದು ಕಾಡಲ್ಲಿ ಎಂತೆಂಥ ಪ್ಲೇಸಸ್, ಆ ಮಕ್ಕಳನ್ನ ಇಟ್ಕೊಂಡು ಇವರು ಅಷ್ಟು ಧೈರ್ಯವಾಗಿ ಭಾಳ ಸೀರಿಯಸ್ಸಾಗಿ ನೀವು ನೋಡಿದ್ರೆ ಜನಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ ಇಂತಿಂಥ ಪ್ಲೇಸಲ್ಲಿ ಮಕ್ಕಳನ್ನ ಇಟ್ಕೊಂಡು ಹೆಂಗೆ ಮೇಂಟೈನ್ ಮಾಡೋದು, ಯಾವ ಥರ ಇದು ಮಾಡಿದ್ರು ಅನ್ನೋದು. ಒಂಥರ ಮೆಸೇಜ್, ಒಂದು ಒಳ್ಳೆ ಮೆಸೇಜ್. ಮಕ್ಕಳನ್ನ ಕರ್ಕೊಂಡು ಮಕ್ಕಳು ಕೆಲವ್ರಿಗೆ ಯಾರೋ ಒಬ್ಬರು ಕತೆ ಹೇಳಿದಾಗ ಆ ಕಥೆನೇ ತುಂಬಾ ಸೀರಿಯಸ್ಸಾಗಿ ತೊಗೊಂಡು ಅದನ್ನು ಹುಡ್ಕೋಕ್ಕೆ ಹೋದಾಗ ಅಲ್ಲಿ ಹುಡ್ಕೋಕ್ಕೆ ಹೋದಾಗ ಅವ್ರು ಏನೇನು ಫೇಸ್ ಮಾಡ್ತಾರೆ, ಆ ಫೇಸ್ ಮಾಡಿದಾಗ ಅಲ್ಲೇನೋ ಒಂದು ಧೈರ್ಯ ಮಾಡಿ ಆ ಮಕ್ಕಳಲ್ಲೇ ಏನೋ ಒಂದು ಕಲಿಕೆ, ಒಂದು ಕರಾಟೆ ಅನ್ನೋ ಒಂದು ಇದನ್ನು ಅದೊಂದು ಕಲಿಸಿದ್ರೆ ಏನು ಹೆಲ್ಪ್ ಆಗುತ್ತೆ ಅನ್ನೋದನ್ನು ಅದೊಂದು ತೋರಿಸಿದ್ದಾರೆ. ಸೊ ಆ ಫೈಟ್ ಮಾಡಿದಾಗ ಇವರು ಫಾರೆಸ್ಟ್ ಆಫೀಸರ್ ಅಲ್ಲಿ ಹೋದಾಗ ಅಲ್ಲಿ ಹೆಂಗೆ ಅವರಿಂದ ಇನ್ನೂ ನೋಡೇ ಬಿಡೋಣ ಅಂಬರಗುಡ್ಡ ಏನು ಅನ್ನೋದು ನೋಡೋಕ್ಕೆ ಹೋದಾಗ ಅಲ್ಲಿಗೆ ಏನೋ ಒಂದು ನಿಧಿ ಸಿಕ್ಕಿದಾಗ ಆ ಒಂದು ಇದನ್ನು ಸರ್ಕಾರಕ್ಕೆ ಒಪ್ಸೋ ಥರದಲ್ಲಿ ಭಾಳ ಚೆನ್ನಾಗೆ ಒಂಥರ ಗ್ರ್ಯಾಜುಯಲಾಗಿ ತೊಗೊಂಡೋಗುತ್ತೆ. ಭಾಳ ಆರ್ಟಿಸ್ಟ್ ಒಂದೇ ಡ್ರೆಸ್ಸಲ್ಲಿ ಅಷ್ಟು ಇಡೀ ಸಿನಿಮಾನ ಕ್ಯಾರಿ ಮಾಡಿದ್ದಾರೆ. ಅದೊಂದು ನನಗೆ ಖುಷಿ ಆಯಿತು. ಇಷ್ಟು ಅವರು ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ ಎಲ್ಲರ ಕೈಲೂ. ನಮ್ಮ ಇನ್ನು ಕೋ ಆರ್ಟಿಸ್ಟ್ಗಳು ಎಲ್ಲರೂ, ಹೀರೋಯಿನ್ ಆಗಿರ್ಬೋದು, ಒಂದು ಸಣ್ಣ ಪಾತ್ರ ಆಗಿರ್ಬೋದು, ಮಕ್ಕಳು ಮಾತ್ರ ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಪ್ರವೀಣ್ ಹೀರೋ ಬಿಟ್ಟರೆ ನೆಕ್ಸ್ಟ್ ಪ್ರವೀಣ್ ದಾಸ್ಗೆ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಭಾಳ ಚೆನ್ನಾಗಿ ಇದೆ ಸಿನಿಮಾ, ತುಂಬ ಚೆನ್ನಾಗಿದೆ.
ಮಕ್ಕಳೆಲ್ಲ ನಿಜವಾಗ್ಲೂ ಕರ್ಕೊಂಬರ್ಬೋದು, ನೋಡ್ಬೋದು. ಇದಕ್ಕೆ ಯಾಕೆ ಅವರು ಎಬೋವ್ 7 ಇಯರ್ಸ್ ಮೇಲೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಏನು ಇದಿಲ್ಲ, ಸಿನಿಮಾದಲ್ಲಿ ಭಾಳ ಚೆನ್ನಾಗೇ ಇದೆ, ನೋಡ್ಬೋದು, ಅವೆಲ್ಲರೂ ನೋಡ್ಬೋದು. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಇತ್ತೀಚೆಗೆ ಮಕ್ಕಳ ಸಿನಿಮಾ ತುಂಬ ಕಮ್ಮಿಯಾಗಿದೆ. ಈಗ ಈ ಸಿನಿಮಾ ಮಕ್ಕಳ ಸಿನಿಮಾ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಮೆಸೇಜ್ ಇದೆ ಸಿನಿಮಾದಲ್ಲಿ. ಈ ಮುಂಚೆಲ್ಲ ನಾವೆಲ್ಲ ಸಣ್ಣವರಿದ್ದಾಗ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಹಾಕ್ಕೊಂಡು ಸಾಹಸ ಸಿನಿಮಾಗಳು, ಮಕ್ಕಳ ಸಿನಿಮಾಗಳು ಅಂತ ಬರ್ತಿತ್ತು. ಸೊ ಅದು ಮಧ್ಯದಲ್ಲಿ ಕಟ್ಟಾಗಿತ್ತು. ಮತ್ತು ಈಗ ಅದು ಆ ಒಂದು ಇದು ಈ ಸಿನಿಮಾಯಿಂದ ಸ್ಟಾರ್ಟ್ ಆಗಿದೆ. ಒಂದು ಒಳ್ಳೆ ಮೆಸೇಜ್ ಇದೆ. ಜೊತೆಗೆ ಮಕ್ಕಳು ಫ್ಯಾಮಿಲಿ ಎಲ್ಲ ಕೂತು ನೋಡೋವಂಥ ಒಂದು ಸಿನಿಮಾ ಮಾಡಿದ್ದಾರೆ. ಎಲ್ಲೂ ಕೂಡ ಒಂದು ಚೂರು ಕೂಡ ಏನು ಹೇಳ್ತಾರೆ ಬೇಜಾರಂತ ಆಗಲ್ಲ. ಪ್ರತಿಯೊಂದು ಸೀನಲ್ಲೂ ಕಾಮಿಡಿ ಅಂತಿದೆ. ಇಡೀ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಒಳ್ಳೊಳ್ಳೆ ಏನು ಹೇಳ್ತಾರೆ, ನಾವು 2 ಗಂಟೆ ಕೂತ್ಕೊಂಡು ನೋಡುವಾಗ ಎಲ್ಲೂ ಕೂಡ ಒಂಚೂರು ಕೂಡ ನಮ್ಗೆ ಬೋರ್ ಅನಿಸಿಲ್ಲ. ತುಂಬ ಚೆನ್ನಾಗಿದೆ ಇದು ಸಬ್ಜೆಕ್ಟು, ತುಂಬ ಚೆನ್ನಾಗಿದೆ. ಆಮೇಲೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಯಾಕೆಂದರೆ ಆ ನಿಧಿನ ಕಂಡಿಡಿದು ಒಂದು ಸರ್ಕಾರಕ್ಕೆ ಒಪ್ಪಿಸಿ ಆ ಮಕ್ಕಳು ಆ ಸಾಹಸನ ಮಾಡೋದು ಯಾವ ಥರ ಅನ್ನೋದನ್ನು ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಈ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅಂಬರದ ಗುಡ್ಡ ಟೈಟ್ಲು ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆ ಕತೆ ಇದೆ. ಅಡ್ವೆಂಚರ್ಸ್ ಅನ್ನೋದು ತುಂಬ ಚೆನ್ನಾಗಿದೆ. ಕಾಡಲ್ಲಿ ಹೋಗಿ ಶೂಟಿಂಗ್ ಮಾಡೋದು ನಾನೊಬ್ಬಳು ಪ್ರೊಡ್ಯೂಸರಾಗಿ ಅಷ್ಟೊಂದು ಸುಲಭ ಅಲ್ಲ, ತುಂಬಾ ಕಷ್ಟ ಇದೆ. ಅಂಥದ್ರಲ್ಲಿ ಎಲ್ಲ ಮಕ್ಕಳು ಆರ್ಟಿಸ್ಟ್ಗಳೆಲ್ಲ ಕಾಡಲ್ಲೇ ಶೂಟಿಂಗ್ ಮಾಡಿರೋದು. ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಮಕ್ಕಳು. ಅದ್ರ ಜೊತೆಗೆ ಏನಂತಂದರೆ ಒಳ್ಳೆ ಡೈರೆಕ್ಷನ್ ಇದೆ. ಕಲಾವಿದರು ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರವ್ರ ಪಾತ್ರಕ್ಕೆ ತಕ್ಕಂಗೆ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರವೀಣ್ ಇರ್ಬೋದು, ಹೊಸ ಕಲಾವಿದರು ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲ ಅವರ ಪಾತ್ರಗಳನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಕಥೆನೂ ಅಷ್ಟೇ ಒಳ್ಳೆ ಮೆಸೇಜ್ ಕೊಡುವಂಥ ಕತೆ ಇದೆ. ಅದರಲ್ಲಿ ಮಕ್ಕಳೊಂದು ಏನೋ ಒಂದು ಕಂಡುಹಿಡಿಬೇಕು, ಏನೋ ಒಂದು ನೋಡಬೇಕು ಅನ್ನೋ ಕುತೂಹಲ ಇದೆಯಲ್ಲ. ಸೊ ಹಾಗಾಗಿ ಮಕ್ಕಳೆಲ್ಲ ಅಪ್ಪ ಅಮ್ಮನ ಕರ್ಕೊಂಡು ಬಂದು ನೋಡೋವಂತಹ ಚಿತ್ರ ಇದು. ಎಲ್ಲರೂ ನೋಡಬೇಕು. ಕರ್ನಾಟಕದ ಜನ ಎಲ್ಲ ಬಂದು ಥಿಯೇಟ್ರಲ್ಲಿ ಫಿಲಮ್ ನೋಡಬೇಕು ಅಂತ ಎಲ್ಲರೂ ಕೇಳ್ಕೊಳ್ತೀನಿ. ತುಂಬ ಚೆನ್ನಾಗಿದೆ ಫಿಲಮು. ಒಳ್ಳೆಯದಾಗಲಿ ಎಲ್ಲರಿಗೂ. ನಾನು ಅವನೀತಾ ಆರ್ಟಿಸ್ಟು. ತುಂಬ ಚೆನ್ನಾಗಿದೆ. ಯಾಕಂದರೆ ಮಕ್ಕಳ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಮಕ್ಕಳ ಸೈನ್ಯ ಪಿಕ್ಚರ್ ನೋಡಿದ್ದೆ. ಆ ಪಿಕ್ಚರ್ನೇ ನೋಡ್ದಂಗೆ ಅನ್ನಿಸ್ತು ನನಗೆ. ಎಲ್ಲ ಥಿಯೇಟ್ರಿಗೂ ಮಕ್ಕಳನ್ನ ಕರ್ಕೊಂಬಂದು ಪಿಕ್ಚರ್ ತೋರಿಸ್ಬೇಕು ಅಂತ ಇದ್ರ ಮೂಲಕ ಕೇಳ್ಕೊತಾ ಇದ್ದೀನಿ. ಕನ್ನಡ ಪಿಕ್ಚರ್ನ ಹೆಚ್ಚಿನ ಜನ ಬಂದು ಕನ್ನಡಕ್ಕೆ ಎಂಕರೇಜ್ ಮಾಡಬೇಕು ಅಂತ ಇದ್ರ ಮೂಲಕ ಕೇಳ್ಕೊತಾ ಇದ್ದೀನಿ. ಎಲ್ಲ ನಟರು ಮತ್ತು ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮಸ್ಕಾರ. ಸಿನಿಮಾ ನೋಡೋದು ಬಂದಮೇಲೆ ಯಾವುದೋ ಒಂದು ಕಾಡಿಂದನೋ ಗುಡ್ಡದಿಂದನೋ ಎಲ್ಲಿಂದನೋ ಎಲ್ಲ ರೌಂಡ್ ಹೊಡ್ಕೊಂಡು ಬಂದೆ ಅಂತ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಅಷ್ಟು ರಿಯಾಲಿಟಿ ಇತ್ತು, ಒಂಥರ ಚೆನ್ನಾಗಿತ್ತು. ಮಕ್ಕಳೆಲ್ಲ ಅದ್ಭುತವಾಗಿ ನಟಿಸಿದ್ದಾರೆ ಅಂತ ಹೇಳ್ಬೋದು. ಕೆಲವು ಫೈಟ್ ಸೀನ್ಸಲ್ಲಂತೂ ಮಕ್ಕಳು ಅವರು ನಿಜವಾಗ್ಲೂ ಕರಾಟೆ ಕಲ್ತಿದ್ದಾರೆ ಅನ್ನೋದು ಗ್ಯಾರಂಟಿ ಗೊತ್ತಾಗುತ್ತೆ. ಯಾಕೆಂದರೆ ಅಷ್ಟು ಸುಲಭವಾಗಿ ಯಾರು ಫೈಟ್ ಮಾಸ್ಟರ್ ಹೇಳ್ಕೊಟ್ರು ಕೂಡ ಆ ಥರ ಫೈಟ್ ಮಾಡೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ರು. ಒಂಥರ ಡೈರೆಕ್ಟ್ರು ಒಳ್ಳೆ ಎಫರ್ಟ್ ಹಾಕಿದ್ದಾರೆ. ಡೈರೆಕ್ಟ್ರು ಅವರ ಅಭಿನಯ ಕೂಡ ಅದ್ಭುತವಾಗಿತ್ತು. ವಿಷ್ಣು ತೇಜ ಅವ್ರದ್ದು. ನಮ್ಮ ಪ್ರವೀಣ್ ಸಖತ್ತ ಮಾಡಿದ್ದಾನೆ. ಯಾಕೆಂದ್ರೆ ರಿಯಲ್ ಲೈಫಲ್ಲಿ ಹೆಂಗಿರ್ತಾನೆ ಹಾಗೇ ಆ್ಯಕ್ಟ್ ಮಾಡಿದ್ದಾನೆ. ಖುಷಿ ಆಯಿತು ಒಂಥರ. ಇಡೀ ಸಿನಿಮಾ ಚೆನ್ನಾಗಿ ಬಂದಿದೆ. ಯಾಕೆಂದರೆ ತುಂಬಾ ಕಷ್ಟಪಟ್ಟಿದ್ದಾರೆ. ಎಷ್ಟು ಸುಲಭ ಅಲ್ಲ ಈ ಥರ ಕಾಡು ಮೇಡುಗಳಲ್ಲೆಲ್ಲ ಮಾಡೋ ಅದು ಅಷ್ಟು ಸುಲಭ ಅಲ್ಲ. ಒಂಥರ ಮಾಮೂಲಿ ಕತೆಗಿನ ವಿಭಿನ್ನವಾಗಿದೆ. ದಯವಿಟ್ಟೆಲ್ಲ ಪೇರೆಂಟ್ಸು ಮಕ್ಕಳನ್ನ ಕರ್ಕೊಂಬಂದು ಇಂಥ ಸಿನಿಮಾಗಳನ್ನ ತೋರಿಸಿ ಎನ್ಕರೇಜ್ ಮಾಡಬೇಕು. ಕನ್ನಡ ಇಂಡಸ್ಟ್ರಿಗೆ ಒಳ್ಳೆಯದಾಗಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸಿನಿಮಾ ತಂಡಕ್ಕೆ ಶುಭವಾಗಲಿ. ನಮಸ್ಕಾರ. ಹೇಳೋಕ್ಕೆ ತುಂಬ ಇದೆ, ಆದರೆ ಜಾಸ್ತಿ ಹೇಳಿದ್ರೆ ಬೋರ್ ಆಗುತ್ತೆ. ಫಸ್ಟ್ ಕ್ರೆಡಿಟು ನಮ್ಮ ಡೈರೆಕ್ಟ್ರಿಗೆ ವಿಷ್ಣು ತೇಜ ಅವ್ರಿಗೆ ಕೊಡಬೇಕು. ಮಕ್ಕಳ ಜೊತೆ ಎಂಥ ಸಾಹಸಮಯ ಕೆಲಸ ಮಾಡಿಸಿದ್ದಾರೆ ಅಂದರೆ, ಒಂದು ಕಾಮಿಡಿ ಆಗ್ಬೋದು, ಅವರ ಸೆಂಟಿಮೆಂಟಲ್ ಇದಾಗ್ಬೋದು, ತಂದೆ ತಾಯಿ ನೆನೆಸ್ಕೊಂಡಾಗ, ಆಮೇಲೆ ಫೈಟ್ಸ್ ಆಗ್ಬೋದು, ಎಲ್ಲದರಲ್ಲೂ ಮಕ್ಕಳು ಔಟ್ ಆಫ್ ಔಟ್ ತೊಗೊಂಡಿದ್ದಾರೆ. ಇದಕ್ಕೆಲ್ಲ ಈ ಸಿನಿಮಾದ ಮೇಟಿ ವಿಷ್ಣು ತೇಜ ಅವ್ರಿಗೆ ಕ್ರೆಡಿಟ್ ಕೊಡಬೇಕು. ಮಕ್ಕಳನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ಅವ್ರನ್ನ ಎಷ್ಟು ಚೆನ್ನಾಗಿ ಅವ್ರ ಕೈಯಿಂದ ಕೆಲಸ ತೆಗೆದಿದ್ದಾರೆ ಅಂದರೆ, ನಿಜವಾಗ್ಲೂ ನನಗಂತೂ ಒಂದು ಕಾಡಿಗೆ ಹೋಗಿ ವಾಪಸ್ ಬಂದ ಹಾಗೆ ಒಂದು ಫೀಲ್ ಆಗ್ತಿದೆ. ಆಮೇಲೆ ಪ್ರಾಣಿಗಳನ್ನ ತೋರಿಸಿರೋದು ಕಡಿಮೆ ಆದರೂ ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಎಲ್ಲೂ ಪ್ರಾಣಿ ಹಿಂಸೆ ಆಗಲಿ ಮತ್ತೊಂದಾಗಲಿ ಎಲ್ಲೂ ಕಂಡು ಬರೋದಿಲ್ಲ. ಆಮೇಲೆ ಓವರಾಲ್ ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಎಲ್ಲರೂ ಬಂದು ನೋಡಬೇಕಾದಂಥ ಸಿನಿಮಾ. ಒನ್ಸ್ ಅಗೈನ್ ಐ ವಿಶ್ ದ ಎಂಟೈರ್ ಟೀಮ್ ಗುಡ್ ಲಕ್. ಒಳ್ಳೆಯದಾಗಲಿ. ಇನ್ನೂ 10 ಪ್ರಾಜೆಕ್ಟ್ಸ್ ಇವರು ಇದೇ ಥರ ಮಾಡಲಿ. ಆಮೇಲೆ ಅಂಬರಗುಡ್ಡ ಜೊತೆಗೆ ಸಬ್ ಟೈಟಲ್ ಸಾಹಸಗುಡ್ಡ ಅಂತ ಮಾಡಬೇಕು.
ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಮತ್ತು ನಾನು ಟೀಮ್ಗೆ ಹೇಳೋದೇನೆಂದರೆ ಎಲ್ಲ ಕಡೆ ಇದು ಸ್ಕೂಲ್ಗಳು ಮತ್ತೊಂದು ಎಲ್ಲ ಕಡೆ ಪಬ್ಲಿಸಿಟಿ ಜಾಸ್ತಿ ಮಾಡಿ ಪ್ರತಿಯೊಬ್ಬ ಮಕ್ಕಳು ನೋಡೋ ಥರ ಮಾಡಬೇಕು. ತುಂಬ ವರ್ಷಗಳ ನಂತರ ಒಂದು ಸಾಹಸಮಯ ಚಿತ್ರ ಅದು ಮಕ್ಕಳ ಕೈಲಿ ಮೂಡಿಬಂದಿದೆ. ಅಚ್ಚುಕಟ್ಟಾದ ಸಿನಿಮಾ. ಒನ್ಸ್ ಅಗೇನ್ ಐ ವಿಶ್ ದ ಟೀಮ್, ಎಂಟೈರ್ ಟೀಮ್, ಆಲ್ ದ ಬೆಸ್ಟ್. ನಮಸ್ಕಾರ, ನಾನು ಉದಯ ಕಾಮಿಡಿ ರಾಜೇಶ್ವರಿ. ಸೊ ನನ್ನ ಆತ್ಮೀಯ ಗೆಳೆಯರಾದಂಥ ವಿಷ್ಣು ತೇಜ್ ಅವರು ನಿಜವಾಗ್ಲೂ ಒಂದು ಅದ್ಭುತವಾದಂಥ ಒಂದು ಸಿನಿಮಾ ತೊಗೊಂಬಂದಿದ್ದಾರೆ. ನಾವು ಈ ಫಿಲಿಮು ನಾವು ಮಕ್ಕಳ ಸೈನ್ಯ ಅದೆಲ್ಲ ನೋಡ್ತಾ ಇದ್ವಿ. ಸೊ ಇವಾಗ ಅದೇ ಥರ ಒಂದು ನಿಜವಾಗ್ಲೂ ಆ ಫೀಲಿಂಗ್ಸ್ ಕೊಡ್ತು, ಮತ್ತು ಆ ಎಮೋಷ್ನಲ್ ಆಗ್ಬೋದು, ಮಧ್ಯೆ ಕಾಮಿಡಿ ಆಗಿರ್ಬೋದು. ಸೊ ಜನಗಳಿಗೆ ಒಂದು ಸಂದೇಶ ಅಂದರೆ ನೇಚರ್ಸ್ ಮಧ್ಯೆ ಒಂದು ಮಾಡಿರುವಂಥ ಒಂದು ಮೂವಿ ನಿಜವಾಗ್ಲೂ ಅದ್ಭುತವಾಗಿ ಬಂದಿದೆ. ಇಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ನಮ್ಮ ವಿಷ್ಣು ತೇಜ್ ಅವರ ಒಂದು ಎಫರ್ಟ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಎಲ್ಲರೂ ಸಹ ಒಂದ್ಸಲಿ ಬಂದು ನೋಡಿ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಒಂದು ಸಿನಿಮಾ ಆಗಿದೆ. ಮಕ್ಕಳು ಯಾವ್ಯಾವ ಥರ ಅಭಿನಯ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಮಕ್ಕಳು ಅಭಿನಯ ಮಾಡಿದ್ದಾರೆ. ಜೊತೆಗೆ ಪ್ರತಿಯೊಬ್ಬರು ಕ್ಯಾರೆಕ್ಟ್ರು ಸಹ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಥಿಯೇಟರ್ಗೆ ಬಂದು ನೋಡಿ ನಮ್ಮ ಯಾವುದೇ ಒಂದು ಕನ್ನಡ ಚಲನಚಿತ್ರಗಳು ಯಾವೇ ಬರ್ತಾ ಇದ್ದಾವೋ ಅದಕ್ಕೆಲ್ಲ ನಮ್ಮ ಎಲ್ಲ ಕನ್ನಡಿಗರ ವೀಕ್ಷಕರ ಸಪೋರ್ಟ್ ಬೇಕು. ಸೊ ನಿಮ್ಮಿಂದ ನಾವು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಲಾಯಕ್ ವಕೀಲ. ಮೂವಿ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಆದರೂ ಈ ಮಕ್ಕಳನ್ನ ಇಟ್ಕೊಂಡು ಮಾಡೋದು ತುಂಬ ಕಷ್ಟಕರವಾದ ವಿಷಯ. ಯಾಕಂದರೆ ಫ್ರೆಶರ್ ಅವರು, ಮಾರ್ಕ್ ಇದ್ದರೆ ಮಾರ್ಕ್ ಬಿಟ್ಟು ಹೋಗೋದು, ಆಮೇಲೆ ಡೈಲಾಗ್ ಆಗಲಿ ಏನೇ ಒಂದು ಸಣ್ಣ ಪುಣ್ಣ ದೋಷಗಳು ಮಾಡ್ತಾನೆ ಇರ್ತಾರೆ. ಲೊಕೇಶನ್ ತುಂಬ ಚೆನ್ನಾಗಿ ಹುಡುಕಿದ್ದಾರೆ ಡೈರೆಕ್ಟ್ರು. ಆಮೇಲೆ ಇಷ್ಟು ಜನರನ್ನ ಹ್ಯಾಂಡಲ್ ಮಾಡಿರೋದವರು ತುಂಬಾ ಕಷ್ಟವಾದವು. ಇವಾಗ ನಾವು ಏನೋ ಸ್ಕ್ರಿಪ್ಟ್ ಮಾಡ್ಕೋತೀವಿ, ಆರ್ಟಿಸ್ಟ್ಗಳು ಅನ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ, ಎಲ್ಲ ಪ್ರೊಫೆಷ್ನಲ್ ಇರ್ತಾರೆ, ರೆಕಗ್ನೈಸ್ ಇರ್ತಾರೆ. ಆಮೇಲೆ ಅವ್ರು ಕ್ಯಾಮ್ರಾ ಫಸ್ಟ್ ಆಫ್ ಆಲ್ ಅವರು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಿರ್ತಾರೆ. ಈ ಫ್ರೆಶರ್ನ ಇಟ್ಕೊಂಡು ಪಿಕ್ಚರ್ ಮಾಡೋದು ತುಂಬ ಕಷ್ಟ. ಅದರಲ್ಲಿ ಡೈರೆಕ್ಟ್ರು ತುಂಬ ಗೆದ್ದಿದ್ದಾರೆ. ಆಮೇಲೆ ಈ ನಮ್ಮ ಒಂದು ನೇಟಿವಿಟಿ, ಆಮೇಲೆ ಲೊಕೇಶನ್, ಈ ಥರ ಜಾಗನೂ ಇದೆಯಾ ಕರ್ನಾಟಕದಲ್ಲಿ? ಆ ಥರ ಒಂದು ಲೊಕೇಶನ್ನ ಹುಡುಕಿ ಮಕ್ಕಳನ್ನ ಇಟ್ಕೊಂಡು ತುಂಬ ಶ್ರಮಪಟ್ಟು ಡೈರೆಕ್ಟ್ರ್ ಮಾಡಿದ್ದಾರೆ. ಕತೆ ಕೂಡ ಒಂದು ಸ್ಕೂಲು ತೋರಿಸಿ ಫಸ್ಟೇ ಅವ್ರನ್ನ ಕರಾಟೆ ಕಲ್ತಿದ್ದಾರೆ ಅಂತ. ಯಾಕಂದ್ರೆ ಅಲ್ಲಿ ಫೈಟ್ ಮಾಡಬೇಕಲ್ಲ, ಕರಾಟೆ ಕಲ್ತು ತೋರಿಸಿ ಅಲ್ಲಿ ಹೋಗ್ಬಿಟ್ಟು ಏನೇನು ಅಡ್ವೆಂಚರ್ ಇದೆ ಮಕ್ಕಳ ಜೊತೆಲಿ ಅವ್ರನ್ನ ಹೆಂಗೆ ಅವ್ರನ್ನ ನಮ್ಮ ಈ ಕತೆಗೆ ಅಳವಡಿಸ್ಕೋಬೇಕು ಅಂತ ಡೈರೆಕ್ಟ್ರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಪಾತ್ರಧಾರಿಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ನಮ್ಮ ಪ್ರವೀಣ್ ದಾಸ್ ಅವರ ಕಾಮಿಡಿ ಆಗಲಿ, ಅವರ ಒಂದು ಎಕ್ಸ್ಪ್ರೆಷನ್ನೇ ಆಗಲಿ, ಇಲ್ಲ ಪ್ರತಿಯೊಬ್ಬರು ಅವರ ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಂ ಪಾಪ ನೀ ಎತ್ಕೋಬೇಕವನ್ನ ಬಾಮ ಪ್ರತಿಯೊಬ್ಬರು ಅವರ ಪಾತ್ರನ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಫ್ರೆಶರ್ ಅಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಕ್ರೆಡಿಟ್ಗೆ ಹೋಗೋದು ಡೈರೆಕ್ಟ್ರಿಗೆ. ಯಾಕಂದರೆ ನಾವು ಮಾಡಿದ್ದೀವಿ ಅಲ್ಲಲ್ಲಿ ಇವ್ರಿಗೆ ಹೋಗಿರೋ ಜಾಗದೆಲ್ಲ ಕ್ಯಾರವನ್ ತಗೊಂಡೋಗೋಕ್ಕಾಗಲ್ಲ. ಅದೆಷ್ಟು ಕಷ್ಟ ಇದೆ ಅಂತ ನಮ್ಗೆ ಗೊತ್ತಿದೆ. ಆ್ಯಸ್ ಎ ಡೈರೆಕ್ಟರು ನಮ್ಗೆ ಗೊತ್ತಾಗುತ್ತೆ. ಸೊ ತುಂಬ ಫಸ್ಟ್ ಪಿಕ್ಚರ್ ಅವರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಒಂದು ಕತೆ ಇಟ್ಕೊಂಡು ಅಲ್ಲಿ ಒಂದು ರಾಜರದ್ದು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿ ಜನರಿಗೆ ಎಲ್ಲ ಬೋರ್ ಅನಿಸಲ್ಲ. ಅಲ್ಲಲ್ಲಿ ಎಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಕಾಮಿಡಿ ಥರ ಏನೋ ಮಾಡಿಕೊಂಡು ಒಂದು ಪಿಕ್ಚರ್ ಚೆನ್ನಾಗಿ ಬಂದಿದೆ. ಈಗ ಫಸ್ಟು ನಿಮಗೆ ಹೇಳ್ಬೇಕು ನಾನು, ಯಾರಿಗೆ ಎಲ್ಲರೂ ಕನ್ನಡ ಜನರು ಈ ಥರ ಮಕ್ಕಳು ಪಿಕ್ಚರ್ ಇದು ಆ ಥರ ಕೇರ್ಲೆಸ್ ಮಾಡಬಾರ್ದು. ಯಾಕಂದರೆ ಯಾವುದೇ ಪಿಕ್ಚರ್ ತೆಗಿಬೇಕಂದ್ರೆ ಅಷ್ಟೇ ಒಂದು ಬಂಡವಾಳ, ಅಷ್ಟೇ ಒಂದು ಖರ್ಚು ಬರುತ್ತೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಥರ ಒಂದು ಹೊಸ ಟೀಮ್ಗೆ ಪ್ರೋತ್ಸಾಹ ಕೊಡಬೇಕು. ಅವರು ಇನ್ನೂ ಹೆಚ್ಚಿನ ಪಿಕ್ಚರ್ಗಳನ್ನ ಮಾಡ್ತಾರೆ, ಅವ್ರಿಗೂ ಇಂಟ್ರೆಸ್ಟ್ ಇರುತ್ತೆ. ನಮ್ಮ ಪುಟ್ಟ ಕಲಾವಿದರುಗಳು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಿ ಅವ್ರು ತುಂಬ ಸಣ್ಣಾಗಿದ್ದಾರಲ್ಲ, ಇಲ್ಲಿ ನನ್ನ ಬಲಗಡೆ ಇದ್ದಾರೆ. ಹಾಂ, ಇವರು ಆಮೇಲೆ ಪ್ರಕಾಶ್ ನೋಡ್ದಂಗಾಗುತ್ತಲ್ಲ. ಹಾಂ, ಇನ್ನೊಂದು ಇವರು ಎಲ್ಲ ಹುಡುಗರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ಪ್ರೋತ್ಸಾಹ ನೀಡಿ. ಇವತ್ತು ಇಷ್ಟು ಜನ ನೋಡ್ಬಿಟ್ಟು ನನಗೆ ಖುಷಿ ಆಗುತ್ತೆ. ಯಾಕಂದರೆ ನಾನು ಹೋಗಿದ್ದೀನಿ, ತುಂಬ ಸೆಲೆಬ್ರಿಟಿ ಶೋಗಳಿಗೆ ಹೋಗಿದ್ದೀನಿ. ಎಲ್ಲೋ
ಈ ಮಕ್ಕಳ ಪಿಕ್ಚರ್ ಅಂದರೆ ಯಾರೂ ಬರೋದಿಲ್ಲ, ಮಕ್ಕಳ ಪಿಕ್ಚರ ಅಂತ. ಬಟ್ ಇಲ್ಲಿ ತುಂಬ ಜನ ಬಂದಿದ್ದಾರೆ, ಎಲ್ಲರೂ ಎಂಜಾಯ್ ಮಾಡಿದ್ರು, ಎಂಡ್ ತನಕ ಕುತ್ಕೊಂಡು ಎಲ್ಲ ಹೋಗ್ತಾಯಿದ್ದಾರೆ. ಅಂಬರಗುಡ್ಡ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿ ಪ್ರೋತ್ಸಾಹಿಸಿ. ನಮಸ್ಕಾರ. Yeah, the movie was good. It had nice comedy elements and everything else. And it was funny, nice acting and everything else. Yeah, it was good. ಅಂಬರಗುಡ್ಡ ಮೂವಿ ತುಂಬ ಚೆನ್ನಾಗಿದೆ. ವಿಜುವಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಲೊಕೇಶನ್ ತೋರಿಸಿರೋದೆಲ್ಲ ಆನಿಮಲ್ಸ್ ಎಲ್ಲ ಬರಬೇಕಾದ್ರೆ ಮಕ್ಕಳೆಲ್ಲ ತುಂಬ ಖುಷಿ ಪಡ್ತಾಯಿದ್ರು. ಸೊ ಎಲ್ಲ ಮಕ್ಕಳು ಬಂದು ನೋಡಬೇಕಾಗಿರುವಂಥ ಚಿತ್ರ. ಅದಾದಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಮತ್ತು ತುಂಬ ಕ್ಲೀನ್ ಮೂವಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ನೋಡುವಂಥ ಚಿತ್ರ. ಎಲ್ಲರೂ ನೋಡಿ ಅಂತ ಕೇಳ್ಕೊತೀನಿ. ಹೌದು, ತುಂಬ ಕಡಿಮೆ ಬಂದಿದೆ. ಸೊ ಅದರಿಂದ ಎಲ್ಲ ಪೇರೆಂಟ್ಸ್ ಜೊತೆ ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಯ್, ಕಾಮಿಡಿ ನೋಡಿ ತುಂಬ ದಿನ ಆಗಿತ್ತು, ಎಸ್ಪೆಷಲಿ ಮಕ್ಕಳು ಫಿಲಮು. ನಾವು ನಮ್ಮ ಮಕ್ಳ ಕಾಲಕ್ಕೆ ಹೊರಟೋದ್ವಿ. ತುಂಬ ಚೆನ್ನಾಗಿತ್ತು, ಎಲ್ಲರೂ ಬಂದು ನೋಡಬೇಕು, ಅದನ್ನೇ ನಾನು ಕೇಳ್ಕೊಳ್ಳೋದು. ಏನು ಹೇಳಿ, ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು, ಥ್ಯಾಂಕ್ ಯು. ನಿಂಗೇನು ಅನ್ನಿಸ್ಲಿಲ್ಲ? ಚೆನ್ನಾಗಿತ್ತು ಅಂತ ಹೇಳಿ. ಚೆನ್ನಾಗಿತ್ತು. ಆ್ಯಕ್ಚುಲಿ ಈ ಮೂವಿ ತುಂಬ ಚೆನ್ನಾಗಿತ್ತು. ಮತ್ತು ಇನ್ನೊಂದು ಜಂಗಲಲ್ಲಿ ಎಲ್ಲ ತೆಗ್ದಿದ್ದಾರಲ್ಲ, ಫಾರೆಸ್ಟ್ ಥೀಮು ಮತ್ತು ಒಂಥರ ಅಡ್ವೆಂಚರಸ್ ಆಗಿತ್ತು ಮೂವಿ. ಇವಾಗ ಬೇರೆ ಮೂವಿ ಬಂದು ಗ್ರಾಫಿಕ್ಸು ಯೂಸ್ ಮಾಡಿದ್ದಾರೆ, ಸ್ವಲ್ಪ ಯೂಸ್ ಮಾಡಿದ್ದಾರೆ. ಬಟ್ ಆದರೆ ರಿಯಾಲಿಟಿಯಾಗಿ ಅಡ್ವೆಂಚರಸ್ಸಿಗೆ ಅಂದರೆ ವಾಟರ್ ಥೀಮ್ ಇತ್ತು, ನೇಚರ್ ಥೀಮ್ ಇತ್ತು, ಫೈಟಿಂಗ್ ಸೀನ್ಸು, ಆ್ಯಕ್ಷನ್ ಸೀನ್ಸು, ಮತ್ತು ಮಕ್ಕಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅಂಕಲು ಪರಿಚಯ ಇದ್ದಾರೆ, ಫುಲ್ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಆಮೇಲೆ ಇದು ಪ್ಲೇಸ್ ಕರ್ನಾಟಕದಲ್ಲಿ ಈ ಥರದ್ದೆಲ್ಲ ಪ್ಲೇಸಸ್ ಇದೆ, ಎಷ್ಟು ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಅದಾದಮೇಲೆ ಮಕ್ಕಳಿಗೆ ಒಂಥರ ಧೈರ್ಯ ಬರುತ್ತೆ. ಮಕ್ಕಳಿಗೆ ಬರೀ ಪಠ್ಯಕ್ರಮ ಅದು ಇದು ಅಂತ ಸ್ಕೂಲಲ್ಲೇ ಕೂಡಾಕಿನ ಈ ಥರ ಎಲ್ಲ ಅಡ್ವೆಂಚರು ಆ ಥರ ಇದು ಮಾಡಿಸ್ಬಿಟ್ರೆ ಚೆನ್ನಾಗಿರತ್ತೆ. ಏನೋ ಹೊಸ್ತು ಕಲಿಯುತ್ತೆ, ನಿಸರ್ಗನೇ ಅವ್ರಿಗೆ ಪಾಠ ಕಲಿಸ್ಬಿಡುತ್ತೆ. ಏನೋ ತೊಂದರೆ ಇಲ್ಲದ ತಮ್ಮಷ್ಟಕ್ಕೆ ತಾವು ಹೆಂಗೆ ಸೇವ್ ಮಾಡ್ಕೋಬೇಕು ತಮ್ಮಂತ, ಅದನ್ನ ಮಕ್ಕಳು ಕಲಿತಾರೆ. ಇದ್ರೆ ತುಂಬ ಚೆನ್ನಾಗಿ ಬಂದಿದೆ. ಏನೋ ಚೆನ್ನಾಗಿ ಓಡಲಿ, ಹೊಸ ಫಿಲಮ್ ಬರಲಿ ಅಂತ. ಆಲ್ ದಿ ಬೆಸ್ಟ್. ಮೂವಿ ತುಂಬ ಸೂಪರಾಗಿತ್ತು. ಆಮೇಲೆ ಗೀತಾಲಿ ನಮ್ಮ ಕ್ಲಾಸ್ಮೇಟ್, ಆ್ಯಕ್ಚುಲಿ 5th 6th ನಾವೆಲ್ಲ ಕ್ಲಾಸ್ಮೇಟ್ಸು, ಸೊ ಕ್ಲೋಸ್ ಫ್ರೆಂಡ್ಸು. ಸೂಪರ್ ಆ್ಯಕ್ಟಿಂಗ್ ಎಲ್ಲರದು. ಎಲ್ಲ ತುಂಬ ಅಡ್ವೆಂಚರಸ್ ಮೂವಿ ಇದೆ, ತುಂಬ ಫನ್ ಇದೆ, ಎಲ್ಲರೂ ಬಂದು ನೋಡಬೇಕು. ಐ ಥಿಂಕ್ ವೆರಿ ವರ್ತ್ ಮೂವಿ ಇದೆ. ಮಸ್ತ್ ಫನಿಯಾಗಿತ್ತು, ಎಮೋಷನ್ಸ್, ಕೇರ್ ಎಲ್ಲ ಮಿಕ್ಸ್ ಆಗಿತ್ತು. ಸೊ ಮಸ್ತ್ ಆಲ್ರೌಂಡರ್ ಸಿನಿಮಾ ಅಂತ ಹೇಳ್ಬೋದು. ಎಸ್, ಡೆಫಿನೆಟ್ಲಿ. ಹಾಂ, ಥ್ಯಾಂಕ್ ಯು. ಎಲ್ಲರೂ ಇಷ್ಟಪಡ್ತಾರೆ ಸಿನಿಮಾವನ್ನು. ನಮ್ಗೆ ತುಂಬ ಖುಷಿ ಆಗ್ತಿದೆ, ಎಷ್ಟು ಚೆನ್ನಾಗಿರೋ ಸಪೋರ್ಟ್ ಸಿಗ್ತಿದೆ ಅಂತ. ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಜಾಸ್ತಿ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಎಲ್ಲರೂ ಸಪೋರ್ಟ್ ಮಾಡಿರೋದಕ್ಕೆ. ಹಿಂಗೆ ಸಪೋರ್ಟ್ ಮಾಡ್ತೀರಿ ಕನ್ನಡ ಫಿಲಮ್ಸ್ಗೆಲ್ಲ ಅಂತ ಕೇಳ್ಬೋದು. ನನಗೆ ತುಂಬಾ ಖುಷಿ ಆಯಿತು. ಫಸ್ಟ್ ಸಿನಿಮಾ ಆದರೂ ಮ್ಯಾನೇಜ್ ಮಾಡಿದ್ದೀನಿ. ಅದು ಅವೆಲ್ಲ ವಿಧಿದೆ ಆವಾಗ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ನೋಡಿ ತುಂಬ ಖುಷಿ ಆಗ್ತಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ರೆಸ್ಪಾನ್ಸ್ ಬರುತ್ತೆ ಅಂತ. ಹೋಗಿದ್ದ ಕಡೆ ಎಲ್ಲ ಕಾಫಿ ಬೀಜ ತಾನೆ, ಇವ್ನು ಕಾಫಿ ಬೀಜ ತಾನೆ ಅಂತ ಎಲ್ಲ ಕರೆಯೋದು, ಫೋಟೋ ತೆಕ್ಕೊಡೋದು ಹಂಗೆಲ್ಲ ಮಾಡಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು, ಥ್ಯಾಂಕ್ಸ್. ಇದು ಇನ್ನೊಂಚೂರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್. ನನ್ನ ಹೆಸರು ಖುಷಿ, ಎಲ್ಲರೂ ನೋಡಿದ್ದೀರಾ. ಆಲ್ಮೋಸ್ಟ್ 25 ಇಯರ್ಸ್ ಆದಮೇಲೆ ಈ ಥರ ಮೂವಿ ಬಂದಿರೋದು. ನಮ್ಮ ಕಡೆಯಿಂದ ಏನಾದ್ರು ಮಿಸ್ಟೇಕ್ ಆಗಿದ್ದರೆ ಹೇಳಿ, ನಾವು ನೆಕ್ಸ್ಟ್ ಟೈಮ್ ರಿಪೀಟ್ ಮಾಡಲ್ಲ. ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ಸಮೇತ ಬಂದು ನೋಡಬೇಕು. ಆಲ್ಮೋಸ್ಟ್ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ನೋಡ್ಬೋದು. ಈ ಥರ ರಿವ್ಯೂ ಎಲ್ಲ ಅಂದರೆ ಆಲ್ಮೋಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಜನ ಚೆನ್ನಾಗಿದೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಒಟ್ಟಿಗೆ ಸೇರಿ ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸೋಣ. 1.5 ಮಂತ್ ಚೆನ್ನಾಗಿತ್ತು. ಆ್ಯಂಡ್ ಲೀಚಸ್ ಎಲ್ಲ ಜಾಸ್ತಿ ಇತ್ತು, ಕಚ್ಕೊಂಡಿದ್ದೀವಿ ಜಾಸ್ತಿ. ಬೇರೆ ಅಲ್ಲಂತೂ ನೆಟ್ವರ್ಕೇ ಸಿಗೋಲ್ಲ. ಎಮರ್ಜೆನ್ಸಿ ಕಾಲು ಇಲ್ಲ ಆ ಫಾರೆಸ್ಟಲ್ಲಿ ಇರೋದು. ಬರೀ ಒಂದು 3-4 ಮನೆ ಅಷ್ಟೇ ಆ ಫಾರೆಸ್ಟಲ್ಲಿರೋದು. ತುಂಬ ಖುಷಿ ಅನ್ನಿಸ್ತು. ಯಾಕಂದರೆ ವಿಷ್ಣುವಣ್ಣ ಈ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಅನ್ನಿಸ್ತು. ಯಾಕಂದರೆ ಅಷ್ಟು ದೊಡ್ಡ ಪಾತ್ರ ಕೊಟ್ಟಿದ್ದಾರೆ. ಎಲ್ಲ ನಗ್ತವ್ರೆ, ಚೆನ್ನಾಗಿ ಹಾಕೊಂಡು ನಗ್ತವ್ರೆ. ಯಾಕಂದರೆ ಅವರಿಂದ ನಾನು ದೊಡ್ಡ ಸ್ಕ್ರೀನಲ್ಲಿ ಬರ್ತಾ ಇರಲಿಲ್ಲ. ಅವ್ರಿಗೆ ಫಸ್ಟು ಟ್ಯಾಂಕ್ಸ್ ಹೇಳ್ಕೋಬೇಕು. ಎಲ್ಲ ಒಂದು ಥಿಯೇಟ್ರಲ್ಲೇ ನೋಡಿ ಫಿಲಮ್ ಸಕ್ಕದಾಗೈತಿ. ಹಾಂ, ನಮ್ಮದು ಎಲ್ಲರದು ಫಸ್ಟ್ ಮೂವಿ. ಆದರೆ ಅವ್ರದ್ದು ನಮ್ಮ ಡ್ಯಾಡಿದ್ದು ಮತ್ತು ಪ್ರವೀಣ್ ಅಂಕಲ್ದು ಅವ್ರದ್ದೆಲ್ಲ ಲೈಕ್ 5-6 ಮೂವೀಸ್ ಆಗಿದೆ. ಥ್ಯಾಂಕ್ ಯು. ಸೂಪರ್ ಹಿಟ್.
ಅಮರ್ಗುಡ್ಡ ಫುಲ್ ಸೂಪರ್ ಹಿಟ್ಟು ಅಮರ್ಗುಡ್ಡ. ನಿಮ್ಮ ಆ್ಯಕ್ಟಿಂಗ್ ಚೆನ್ನಾಗಿತ್ತು, ನಾವೆಲ್ಲ ತುಂಬ ಎಂಜಾಯ್ ಮಾಡ್ತೀವಿ. ಶೂಟ್ ಆಗಿದೆಯಲ್ಲ ನೆಕ್ಸ್ಟ್ ತಗೊಂಡೋದು ಹೌದಾ? ಇದು ಎಷ್ಟನೇ ಸಿನಿಮಾ ನಿಮ್ಮದು? ಥರ್ಡ್ ಮೂವಿನಾ? ಎಷ್ಟನೇ ಕ್ಲಾಸ್? 5. ಚೆನ್ನಾಗಿದೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲರೂ. ನಿಮ್ಮ ಆ್ಯಕ್ಟಿಂಗ್ ನಮ್ಗೆ ಇಷ್ಟ ಆಯಿತು. ಪಿಕ್ಚರ್ ಮಾಡಿ ನೋಡಿ, ಅಮರ್ಗುಡ್ಡ ಪಿಕ್ಚರ್ ನೋಡಿ ಆಡಿಯನ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ನಮ್ಮ ಫಿಲಮ್ ನೋಡಿ ಬಂದ್ವಿ. ಇವತ್ತು ತಾನೇ ರಿಲೀಸ್ ಆಯಿತು ಮೂವಿ, ಏನು ಹೇಳ್ತೀರಾ ಆಡಿಯನ್ಸ್ಗೆ? ಎಲ್ಲರೂ ಬಂದು ನೋಡಿ. ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು. ದಯವಿಟ್ಟು ಬನ್ನಿ. ಚೆನ್ನಾಗಿರೋ ಸಿನಿಮಾ ಮಾಡಿದ್ದೀರಾ, ಖಂಡಿತ ಬರ್ತಾರೆ. ಥ್ಯಾಂಕ್ ಯು. ಪ್ರೇಮ ನನ್ನ ಸಿನಿಮಾ ನಮ್ಮದೊಂದು ಪ್ರೊಡಕ್ಷನಲ್ಲಿ ಮಾಡಿದ್ದು. ಆಗ ನಾನು ಕಾಲೇಜಲ್ಲಿ ಹೋಗಿ ಟಿಕೆಟ್ಸ್ಗಳು ಇದು ಮಾಡೋಕ್ಕೋಸ್ಕರ ಬನ್ನಿ ಸಿನಿಮಾ ನೋಡಿ ಅಂತ ಕೇಳೋಕ್ಕೆ ಹೋದಾಗ ಅಲ್ಲಿಂದ ಲೆಕ್ಚರರ್ಸ್ ಏನಂದರೆ, ಅಲ್ಲ ಸರ್ ನೀವು ಎಲ್ಲ ದೊಡ್ಡವ್ರ ಸಿನಿಮಾನ ನೋಡೋಕೆ ಹೇಳ್ತಾ ಇದ್ದೀರಲ್ಲ, ಮಕ್ಕಳಿಗೆ ಅಂತ ಯಾವ ಸಿನಿಮಾ ಮಾಡಿದ್ದೀರಾ? ಮಕ್ಕಳು ನೋಡೋ ಸಿನಿಮಾ ಯಾವುದಿದೆ? ನೀವು ದೊಡ್ಡವ್ರ ಸಿನಿಮಾ ಮಾಡೋದನ್ನ ಈ ವಯಸ್ಸಲ್ಲಿ ಆ ಮಕ್ಕಳು ಆ ಥರದ್ದು ನೋಡಿಬಿಟ್ರೆ ಲವ್ ಗಿವು ಅಂತ ಹಾಳಾಗೋದು, ನಾವು ಅದಕ್ಕೆ ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ದು. ಕರೆಕ್ಟ್ ಅಲ್ವಾ? ಎಲ್ಲರೂ ದೊಡ್ಡ ಸಿನಿಮಾದವರು, ದೊಡ್ಡ ಬ್ಯಾನವರವರೆಲ್ಲ ದುಡ್ಡು ಸಿನಿಮಾನೇ ಮಾಡ್ತಾಯಿದ್ದಾರೆ, ಬರೀ ಲವ್ ಸಿನಿಮಾಗಳೇ ಮಾಡ್ತಾಯಿದ್ದಾರೆ, ಮಚ್ಚ ಸಿನಿಮಾ ಮಾಡ್ತಾಯಿದ್ದಾರೆ. ಮಕ್ಕಳು ಸಿನಿಮಾ ಬರ್ತಾಯಿಲ್ಲ. ಮಕ್ಕಳು ಸಿನಿಮಾ ಬಂದರೆ ನೋಡೋಂಥದ್ದಿರಲ್ಲ, ಅವಾರ್ಡ್ಗೆ ಹೋಗೋದಂತಿದೆ. ಎಂಟರ್ಟೈನ್ಮೆಂಟು ಮತ್ತು ಕಲಿಯೋಂಥದ್ದು ಏನಿದೆ ಮಕ್ಕಳಲ್ಲಿ? ಇದು ನಾನು ಯಾಕೆ ಮಾಡಬಾರ್ದು? ನಮ್ಮ ಕಾಲದಲ್ಲಿ ಅವು ಅರ್ಜುನ್ ಸರ್ಜಾ ಅವ್ರು ಮಾಡ್ತಾಯಿದ್ದು ಅದೆಲ್ಲ ಸಖತ್ತಾಗಿತ್ತು. ಆ ಥರ ಎಂಟರ್ಟೈನ್ಮೆಂಟು ಪ್ರಾಣಿಗಳನ್ನ ಯೂಸ್ ಮಾಡಿಕೊಂಡು ಅದ್ರ ಜೊತೆಗೆ ಮಕ್ಕಳನ್ನ ಕೋರ್ಡಿನೇಟ್ ಮಾಡಿ ಅವ್ರಿಗೊಂದು ಹುಮ್ಮಸ್ ಬರೋಂಥದ್ದು ಒಂದು ಕಾನ್ಸೆಪ್ಟ್ ಮಾಡಬೇಕು ಅಂತ ಮನ್ಸಲ್ಲಿ ಬಂತು. ಸರಿ ಅಂದ್ಕೊಂಡು ಈ ಗ್ಯಾಪಲ್ಲಿ ನನ್ನೊಂದು ಸಹಾರ, ಲವ್ ಯು ಸಹಾರ ಅಂತ ಬರ್ತಾಯಿದೆ ಸಿನಿಮಾ. ಅದು ಇನ್ನೇನು ಹೆಂಡಲ್ಲಿ ರಿಲೀಸ್ ಆಗುತ್ತೆ. ಈ ಗ್ಯಾಪಲ್ಲಿ ಒಂದು ಮಾಡಿಬಿಡೋಣ ಬ್ರೇಕ್ ಟೈಮಲ್ಲಿ ಅಂದ್ಬಿಟ್ಟು ಏನು ಮಾಡಿದೆ, ಮಕ್ಕಳು ಸಿನಿಮಾನ ತೊಗೊಂಡೆ. ಒಂದು ಸಲ ನಾನು ಅಂಬಾರ್ಗುಡ್ಡ ಅನ್ನೋ ಒಂದು ಜಾಗಕ್ಕೆ ಹೋಗಿದ್ದೆ. ಇದೇ ಈಗ ಪ್ರೆಸೆಂಟ್ ಇದೆ ಅಂಬಾರ್ಗುಡ್ಡ ಅನ್ನೋದು, ಕೊಲ್ಲೂರು ಸೊರೌಂಡಿಂಗ್ ಬರ್ತದೆ, ಸೆಕೆಂದು ಚೌಡೇಶ್ವರಿ ಭಾಗದಲ್ಲಿ ಬರುತ್ತದು. ಅದು ನೆನಪಾಯಿತು. ಅದೇ ಅಂಬಾರ್ಗುಡ್ಡ ನಿಡಾನ ಭೈರವನ ಸನ್ನಿಧಿ, ಅಲ್ಲಿ ಭೈರವನ ಗುಡಿ ಇದೆ, ಅದ್ರ ಮೇಲೆ ಒಂದು ಕತೆ ಮಾಡೋಣ ಮಕ್ಕಳು ಇಟ್ಕೊಂಡು ಅಂದ್ಬಿಟ್ಟು ಈ ಕತೆ ಬೇಸ್ ಮಾಡಿದೆ ಮೇಡಮ್. ಮಕ್ಕಳಿಗೆ ಎಲ್ಲ ರಿಯಲ್ಲೇ ಮೇಡಮ್, ಯಾವುದೂ ನಾನು ಸೆಟ್ ಹಾಕಿರೋದಿಲ್ಲ, ಎಲ್ಲ ಒರಿಜಿನಲ್ ಲೊಕೇಶನ್ಸ್ಗಳೇ. ಅದನ್ನು ಹೇಳ್ತಾ ಇರೋದು. ಈಗ ತಾನೇ ಲಯ ಸರ್ ಹೇಳಿದ್ರು, ಈ ಥರ ಲೊಕೇಶನ್ ನಾವು ನೋಡಿದ್ದೀವಿ, ಆದರೆ ಈ ಥರ ಲೊಕೇಶನ್ ನಾನು ನೋಡಿಲ್ಲ. ನಾವು ಮಾಡಿದ್ದು ಲೊಕೇಶನ್ಸಲ್ಲಿ ಸಾಕಾಗಿದೆ ಲೊಕೇಶನ್ಸ್ಗಳು. ಅಂದರೆ ನಮ್ಮ ಕರ್ನಾಟಕದಲ್ಲಿ ಹುಡುಕ್ಬೇಕು ಮೇಡಮ್. ಇದೆ ಹೊರಗಡೆಯಿಂದ ಎಲ್ಲ ಬರ್ತಾರೆ ಇಲ್ಲಿ ನಮ್ಮಲ್ಲಿ ಶೂಟ್ ಮಾಡೋಕ್ಕೆ, ಅದು ನಮ್ಮವ್ರಿಗೆ ಗೊತ್ತಿಲ್ಲ. ಆದರೆ ನಮ್ಮವ್ರು ಇಲ್ಲಿಂದ ಹೊರಗಡೆ ಹೋಗ್ತೀವಿ. ಇಲ್ಲಿ ತುಂಬ ನೋಡೋವಂಥ ಪ್ಲೇಸಸ್ಸು ತುಂಬ ಇದೆ, ಆದರೆ ಹೋಗ್ಬೇಕು. ಆದರೆ ಇದಕ್ಕೆ ಸಪೋರ್ಟ್ ಇಲ್ಲ. ಗೌರ್ಮೆಂಟ್ ಸಪೋರ್ಟ್ ಕೊಡಬೇಕು. ಯಾವುದೇ ಒಂದು ವಿಚಾರ. ಇನ್ನು ಸ್ವಲ್ಪ ದಿನ ನೋಡಿ ನಮ್ಮ ಕನ್ನಡ ಅಳಿಲು ಸ್ಥಾನಕ್ಕೆ ಹೋಗಿದೆ. ಯಾಕಂದರೆ ಈಗ ಮರಾಠಿಗೂ 70 ಲಕ್ಷ ಸಬ್ಸಿಡಿ ಕೊಡ್ತಾರೆ, ನಮಗೇನು ಕೊಡ್ತಾರೆ? ಯಾಕಂದರೆ ಆ ಭಾಷೆ ಬಿದ್ದೋಗಿದೆ. ನಾವು ಇದಕ್ಕೆ ಹೋಗಿ ನೀವು ಭೋಜ್ಪುರಿ ಇದಕ್ಕೆಲ್ಲ ಹೋದರೆ 3 ಕೋಟಿ ಇದೆ. ನಮ್ಮದ್ರಲ್ಲಿ ಏನಿದೆ 10 ಲಕ್ಷ ರೂಪಾಯಿ ಭಿಕ್ಷೆ ಹಾಕ್ತಾಯಿದ್ದಾರೆ ನಮಗೆ. ಇದನ್ನ ಇಟ್ಕೊಂಡು ಸಿನಿಮಾ ಏನು ಮಾಡ್ತೀರಾ? ಈಗ ನೋಡಿ ನಮ್ಮದು U/A ಕೊಟ್ಟಿದ್ದಾರೆ, ನೀವು ನೋಡಿದ್ದೀರಾ ಈ ಸಿನಿಮಾನು? U/A ಕೊಡೋಂಥದ್ದು ಇದು. ಆದರೆ ಎಷ್ಟು ಬುದ್ಧಿವಂತರು ಸೆನ್ಸಾರ್ ಅವರು ಅಂದರೆ 7 ವರ್ಷದ ಮಕ್ಕಳಿಂದ ನೋಡ್ಬೋದಂತೆ. ಮಕ್ಕಳು ಬರೋದೇ 10 ವರ್ಷದಿಂದ. 7 ವರ್ಷದಿಂದ ಬಂದರೆ ನೀವು ಕೊಡ್ಬೋದಲ್ಲ. ಇಲ್ಲ ರಕ್ತ ತೋರಿಸಿಲ್ಲ, ಮಚ್ಚಾಡಿಸಿಲ್ಲ, ಇಲ್ಲ ಹೊಲಿಗೆಯರ್ ಪದಗಳಿಲ್ಲ, ಇಲ್ಲ ಸೆಕ್ಸಿಯಾಗಿ ನಾವು ಡ್ರೆಸ್ಗಳನ್ನ ಮಾಡಿಸಿಲ್ಲ, ಏನಿಲ್ಲ. ಮಕ್ಕಳು ಮಾಡೋಂಥ ಅದನ್ನ ಕೊಟ್ಟಿದ್ದೀವಿ. ಹಿಂಗಿರುವಾಗ ಕೇಳೋರಿಲ್ಲ, ಹೇಳೋರಿಲ್ಲ. ಇವ್ರನ್ನ ಕ್ವಶನ್ ಮಾಡ್ದೋ ಮೇಡಮ್. ಅಲ್ಲಿ ಹೇಳೋರು ಯಾರಿದೆ? ಯಾರು ಇನ್ಫ್ಲೂಯೆನ್ಸ್ ಇದ್ದರೆ ಮಾತ್ರ ಓಕೆ ಅವ್ರಿಗೆ ತೊಗೊಳ್ಳಿ. ಏನಂದರೆ ಈಗ ಏನಾಗ್ತಾಯಿದೆ ಅಂದರೆ 25 ಲಕ್ಷ ಸಬ್ಸಿಡಿ ಬರ್ತದಲ್ಲ, ಎಲ್ಲ ಮುಂಚೆನೇ ಪ್ರೀ ಪ್ಲ್ಯಾನ್ ಮಾಡಿಬಿಡ್ತಾರೆ. ಬೇರೆ ಮಕ್ಕಳು ಸಿನಿಮಾ ಬಂತಂದ್ರೆ ಬೇಡ, ಇಷ್ಟು ಲಿಮಿಟ್ ಇದೆ, ಇಷ್ಟೇ ಮಕ್ಕಳು ಸಿನಿಮಾ ಕೊಡಬೇಕು ಅಂತ. ಬೇರೆಯವ್ರಿಗೆ ಹೋಗ್ಬಿಟ್ರೆ ನಮಗೇನು ಸಿಗುತ್ತೆ? ಅದಕ್ಕೋಸ್ಕರ ಏನಾರು ಒಂದು ಹೇಳ್ಬಿಟ್ಟು ಸೆನ್ಸಾರ್ನ U/A ಮಾಡಿಬಿಡೋದು. ಕೊಟ್ಟರೆ ನಾನು ಟ್ರೈ ಮಾಡ್ತೀನಲ್ಲ, ಬೇರೆಯವ್ರಿಗೆ ಬರೋಲ್ವಲ್ಲ. ಈ ಥರ ಎಲ್ಲ ರಾಜಕೀಯ ನಡೀತಾ ಇದೆ. ಫಸ್ಟು ಸೆನ್ಸಾರ್ ಅವ್ರಿಗೆ ಫಸ್ಟು ಕ್ಲಾಸಸ್ನ ಗೌರ್ಮೆಂಟವ್ರು ತೊಗೋಬೇಕು. ಅದು ತೊಗೊಳೋರು ಯಾರೂ ಇಲ್ಲ. ಫಸ್ಟ್ ಆಫ್ ಆಲ್ ಎಜುಕೇಷನ್ ಇವಾಗ ಎಲ್ಲ ನೀವು ಹೈದ್ರಾಬಾದ್ ಹೋಗಿ, ಕೇರಳ ಹೋಗಿ, ತಮಿಳ್ನಾಡಿಗೆ ಹೋಗಿ ಎಲ್ಲ ಮಿನಿಸ್ಟರ್ ಇದ್ದಾರೆ. ನಮ್ಗೆ ಯಾಕಿಲ್ಲ ಮಿನಿಸ್ಟ್ರು? ನಮ್ಮ ಉದ್ಯಮಕ್ಕೆ, ಚಿತ್ರ ಉದ್ಯಮಕ್ಕೆ ಯಾಕೆ ಮಿನಿಸ್ಟರ್ ಇಲ್ಲ? ಯಾಕೆ ಖಾತೆ ಕೊಟ್ಟಿಲ್ಲ? ಕೊಟ್ಟಿದ್ದರೆ ಅವರು ಅಸೆಂಬ್ಲಿಲಿ ತಟ್ತಾರೆ, ಏನು ಬೇಕಿದ್ದಕ್ಕೆ ರೆಡಿ ಮಾಡ್ತಾರೆ. ಮಾಡೋಕ್ಕೆ ಬಿಡ್ತಾ ಇಲ್ಲ. ಅವ್ರವ್ರ ಖಾತೆಗಳೇ ಮಾಡ್ಕೊಂಡು ಅವ್ರವ್ರ ಜೀವನನೇ ಮಾಡೋಕ್ಕೆ ರೆಡಿ ಮಾಡ್ತಾರೆ. ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಲ್ವಾ ಮೇಡಮ್? ಈಗ ನಾವು ತೋರಿಸ್ಬೇಕು ಅಂದರೆ, ಈಗ ಎಜುಕೇಷನ್ ಮಿನಿಸ್ಟರ್ ಹತ್ರ ಹೋಗಿ ನಾವು ಲೆಟ್ರ್ ತೊಗೋಬೇಕು, ಇದನ್ನೆಲ್ಲ ಸ್ಕೂಲ್ಗಳಿಗೆ ತೋರಿಸ್ಬೇಕು ಅಂದರೆ U/A ಇದೆಯಲ್ಲ,
ಯಾರು ಕೊಡ್ತಾರೆ ಮೇಡಮ್? ನಾವು ಹೋಗ್ಬೇಕು ಅವ್ರ ಹತ್ರ, ಹೋಗಿ ರಿಕ್ವೆಸ್ಟ್ಮೆಂಟ್ ಸರ್ ಹಿಂಗೆ ಮಾಡಿ ಅಂತ ಕೇಳಬೇಕು. ಈ ಸೆನ್ಸರಲ್ಲೇ ಹೇಳ್ಬಿಟ್ರೆ ಅಲ್ಲಿ ಆರಾಮಾಗಿ ಅವ್ರು ನಾವು ಮಾಡ್ಬೋದು. ಇಲ್ಲ ಇವಾಗ ಅವ್ರ ಸಿನಿಮಾ ನಾವು ತೋರಿಸ್ಬಿಟ್ಟು ನಾವು ತೊಗೋಬೇಕು, ಇಲ್ಲ ರೀಸೆನ್ಸರ್ ಹಾಕ್ಬೇಕು. ನಾವು ಟೈಮು ಇರಲಿಲ್ಲ, ಏನು ಮಾಡೋಣ ಮೇಡಮ್? ಯಾರು ಸಪೋರ್ಟ್ ಮಾಡಿ, ಯಾರ ಹತ್ರ ನಾವು ಕಂಪ್ಲೇಂಟ್ ಮಾಡೋಣ? ನಾವೇಂತ ತುಂಬ ಜನ ಆಲ್ರೆಡಿ ನಿಮ್ಗೆ ಗೊತ್ತಿರೋಂಗೆ, ನಿಮ್ಮ ಮಾಧ್ಯಮದ ಗೊತ್ತು, ತುಂಬ ಜನ ಸೆನ್ಸಾರಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಸೆನ್ಸಾರ್ ಮೇಲೆ ಆ್ಯಕ್ಷನ್ ಯಾರ ಕೈಲಿ ತೊಗೊಳಕ್ಕಾಯ್ತು ಇಲ್ಲಿವರೆಗೂ? ಇಲ್ಲ ಮೇಡಮ್. ಆದ್ದರಿಂದ ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೆ ಬರ ಅಂದ್ಕೊಂಡು ನಾವು ಹಿಂಗೆ ಹೋಗ್ತಾಯಿದ್ದೀವಿ. ಲಾಸ್ಟ್ ನೋಡಿ ಕನ್ನಡ ಏನೂ ಇರಲ್ಲ. ನೀವು ಮಾಧ್ಯಮದವ್ರು ಬಂದು ಹಿಂಗೆ ಇಂಟ್ರ್ಯೂ ಮಾಡೋಕ್ಕಾಗಲ್ಲ. ನಿಮ್ಮ ಜೀವನನೂ ನಡೆಯಲ್ಲ, ನಮ್ಮ ಜೀವನನೂ ನಡೆಯಲ್ಲ. ಇದನ್ನು ಬಿಟ್ಬಿಟ್ಟು ನಾವು ನೆಟ್ಟಿಗೆ ಹೋಗ್ತಾ ಇರಬೇಕು, ರಾಜಕೀಯ ಗೀಚ ನೋಡಿಕೊಂಡು, ಇಲ್ಲ ಯಾವ್ದು ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದೇ ಅವಾಗ ಮರಿಬೇಕು ನಾವು ಕನ್ನಡನ. ಮೇಡಮ್ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ ತಗೊಳ್ಳಿ. ಆರಕ್ಷಕ ಪೊಲೀಸ್ ಠಾಣೆಯಿಂದನೂ ನಮಗೆ ಸಪೋರ್ಟ್ ಇಲ್ಲ. ಒಂದು ಪೋಸ್ಟರ್ ನಾನು ಹಾಕ್ತಾಯಿದ್ದೀನಿ, ನೀವು ಓಪನ್ ಆಗಿ ಹೇಳ್ತಾಯಿದ್ದೆ, ಒಂದು ಚಿಕ್ಕ ಪೋಸ್ಟರು, ಆಟೋ ಪೋಸ್ಟರು ನೈಟ್ 1 ಗಂಟೆಲಿ ಹಾಕ್ತಾಯಿದ್ದೆ. ಏನಾಗ್ಬಿಡುತ್ತೆ ಮೇಡಮ್, ಈಗ ಪ್ರಪಂಚ ರಾಜಕೀಯದವರೆಲ್ಲ ಆಗ್ತಾಯಿದ್ದಾರೆ. ಬನ್ನಿ ಟೇಷನ್ಗೆ ಹೋಗೋಣ ಅಂತ ನಾನು ಕರೆದ್ರು. 1:15 ನಾನು ಟೇಷನ್ಗೆ ಹೋದೆ. ನಾನು ಸ್ನೇಹಿತ ಸುರೇಶ್ ಅಂತ ಹೋದ. ರೀ ನೀವು ಅಂಟಿಸಂಗಿಲ್ಲ, ಹಿಂಗೆ BBMP ಇದನ್ನು ತೊಗೊಂಡಿದ್ದೀರ ಸರ್? BBMP ತೊಗೊಳಕ್ಕೆ ಪರ್ಮಿಷನ್ನು ತೊಗೊಂಡು ಈ ಸಿನಿಮಾ ನೀವು ಪೋಸ್ಟರ್ ಅಂಟಿಸೋಕ್ಕೆ ತೊಗೊಂಡಿರ್ತಾರೆ. ಕನ್ನಡ ಅಳಿಲ ಸ್ಥಾನದಲ್ಲಿದೆ, ಉಳ್ಸೋಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ. ಈ ಕನ್ನಡನ ಉಳ್ಸೋಕ್ಕೇ ನೀವು ಸಪೋರ್ಟ್ ಮಾಡ್ತಾಯಿಲ್ಲ. ಒಂದು ಪೋಸ್ಟರ್ಗೆ ನೋಡ್ತಾಯಿದ್ರೆ ಮಕ್ಕಳು ಸಿನಿಮಾ ಯಾವುದಿದೆ, ಕನ್ನಡಕ್ಕೆ ಒಂದು ಸಪೋರ್ಟ್ ಮಾಡಿದರೆ ನಾವು ಕನ್ನಡ ಮೀಡಿಯಮಲ್ಲಿ ಡಿಗ್ರಿ ಓದಿರೋದು. ನೋಟಿಸ್ ಇಶ್ಯೂ ಮಾಡ್ತೀನಿ, ಮಾಡಿರಿ ನೀವು ನೀವು ಮಾಡಿರಿ, ನೋಟಿಸ್ ಇಶ್ಯೂ ಮಾಡಿ. ಏನೇನು ಕೊಲೆ ಮಾಡಿಲ್ಲ, ರೇಪ್ ಮಾಡಿಲ್ಲ, ದರೋಡೆ ಮಾಡಿಲ್ಲ, ಎಂತೆಂಥವ್ರು ಆರಾಮಾಗಿ ಓಡಾಡ್ತವ್ರೆ ಅಂಥವ್ರು ನೀವು ಕೈಲಿ ಹಿಡಿಯೋಕ್ಕಾಗಲ್ಲ. ಆಫ್ಟರ್ ಆಲ್ ಒಂದು ಪೋಸ್ಟ್ ಕನ್ನಡಕ್ಕೆ ಮಾಡೋದಕ್ಕೆ ವಿರೋಧ ಮಾಡ್ತಾರೆ ಅಂದರೆ ಏನಿದೆ ಇಲ್ಲಿ ಕಾನೂನುಬದ್ಧ ಏನಿದೆ? ನಮ್ಮ ಚಿತ್ರರಂಗದಲ್ಲೇ ಕೇಳಲ್ಲ ಅಂದಮೇಲೆ ಇವು ಹೊರಗಡೆನೂ ನಮ್ಗೆ ಸಪೋರ್ಟ್ ಇಲ್ಲ ಅಂದಮೇಲೆ ಸಿನಿಮಾ ನಾವು ಹೆಂಗೆ ಮೇಡಮ್ ಮಾಡೋಣ? ಯಾವ ಇದ್ರ ಮೇಲೆ ಧೈರ್ಯದ ಮೇಲೆ ಮಾಡೋಣ? ನೋಡಿ ಆದರೂ ಜನ ಖುಷಿಪಟ್ಟರು. ಆ ಖುಷಿ ತಲುಪಬೇಕು ಅನ್ನೋಷ್ಟರಲ್ಲಿ ನಮಗೆ ಥಿಯೇಟ್ರ್ಗಳು ಇರಲ್ಲ ಮೇಡಮ್. ಈಗ ಓವರಾಲಾಗಿ ನಾನು ಒಂದು 20-25 ಥಿಯೇಟ್ರ್ ಮಾಡಿದ್ದೀನಿ. ಮಾಲ್ಸ್ ಥಿಯೇಟರ್ಸ್ ಎಲ್ಲ ಬರೀ ಮಾಲ್ಸೇ ಮಾಡಿದ್ದೀನಿ, ಯಾವುದು ಕೊಟ್ಟಿಲ್ಲ ಮೇಡಮ್. ಬರಬೇಕಲ್ಲ ಮೇಡಮ್. ಈಗ ಒಂದು ಈಗ ಆಗಿದೆ, ಇವತ್ತು ಆಗಿದೆ. ಇನ್ನು ನಾನು ಒಂದು ವಾರ ಉಳಿಸೋಕ್ಕೆ ನಾನು ಸಾಹಸ ಮಾಡಬೇಕೀಗ. ಇದೆಲ್ಲ ಮೌಟ್ ಹಾಕಿ ಹೋಗೋಷ್ಟರಲ್ಲಿ ನಮ್ಮ ಜನ ಬರೋದು. ನಮ್ಮ ಕನ್ನಡ ಜನ ಹಾಗೇನೆ ತಮಿಳಿಗೆ ಹೋಗಿ ಸಖತ್ತಾಗಿ ಬೆಳೆಸ್ತಾರೆ. ಈಗ ವಿಜಯ್ ದತ್ತೋಳಿ ಹೆಂಗೆ ಬಂದರು? ಇಷ್ಟು ಮಾತಾಡ್ತಿದ್ದೀನಿ ಅಂತಲ್ಲ, ಇರೋದು ನಾನು ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ. ವಿಜಯ್ ಈಗ ನೋಡಿ, ಇವ್ರನ್ನ ಗೆದ್ದರು. ಯಾಕೆ? ಕನ್ನಡ ಅವ್ರದ್ದು ತಮಿಳ್ ಚಿತ್ರರಂಗ ಹಂಗಿದ್ದಕ್ಕೆ ಅವ್ರಿಗೆ ಅಭಿಮಾನಿಗಳು. ಇಲ್ಲಿ ಏನಿದೆ ಮೇಡಮ್, ಎಲ್ಲ ಮನಿ ಮೈಂಡೆಡ್ಗಳು. ಸಿಗರೇಟ್ ಓಡಿಸ್ತೀರಾ, ಖರ್ಚು ಮಾಡ್ತಾರೆ. ಒಂದು ಪಾರ್ಟಿ ಕೊಡೋಣ 10-15 ಸಾವಿರ ಖರ್ಚು ಮಾಡ್ತಾರೆ. ಅದೇ ಒಂದು ಮಕ್ಕಳು ಸಿನಿಮಾ ಅಂತ ಒಂದು ಬಂದು ನೋಡಲಿ ಮೇಡಮ್, ಒಂದು ಭಿಕ್ಷೆ ಅಂತ ಹಾಕ್ಲಿ ಬಿಡಿ ಮೇಡಮ್, ಇನ್ನೇನು ಕೇಳೋಕ್ಕಾಗಲ್ಲ ನಾವು. ಭಿಕ್ಷೆ ಅಂತ ಹಾಕ್ಲಿ. ಯಾರು ಸರ್? ನಾನು ಹೋಗಿದ್ದೀನಿ ಕೆಲವು ಕಡೆಯಿಂದ. ಈಗ ಎಲ್ಲರಿಗೂ PAಗಳಿದ್ದಾರೆ ಸರ್. PAಗಳು ನಮ್ಮನ್ನ ನೋಡಲ್ಲ, ಒಂದು ಬೈಟ್ಸ್ ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ. ನಾನು ಒಂದು ಫೇಮಸ್ ಡೈರೆಕ್ಟರ್, ಫೇಮಸ್ ಹೀರೋ ಆಗಿದ್ದರೆ ನನಗೆ ಸನ್ಮಾನನೂ ಮಾಡ್ತಾರೆ, ನನ್ನ ಜೊತೆ ಕೈಯೂ ಹಾಕ್ಕೊಳ್ತಾರೆ, ಎಲ್ಲ ಇರ್ತಾರೆ. ಯಾರು ಬೈಟ್ಸ್ ಕೊಡ್ತಾರೆ ಮೇಡಮ್? ಈ ಸಿನಿಮಾ ಓಡಿದ್ರೆ ಟಾಕ್ ಆಗ್ತಾಯಿದ್ರೆ ಅವಾಗ ನೋಡ್ಬಿಟ್ಟು ಅವ್ನು ಫೋನ್ ಮಾಡಿಬಿಟ್ಟು ಚೆನ್ನಾಗಿ ಸಖತ್ತಾಗಿದೆಮ್ಮ, ಚೆನ್ನಾಗಿ ಮಾಡ್ತಿದ್ಯಾ ಅಂತಾರೆ. ಯಾಕಂದರೆ ಅವನು ಟಾಪ್ ಬರ್ತಾನೆ, ಅವ್ನು ಬೇಕಾಗ್ತಾನೆ. ಅದು ಈಗ ನಾವು ಎಲೆ ಮಲೆ ಕಾಯಿಗಳು, ನಾವೇನು ಕಾಣಿಸಲ್ವಲ್ಲ. ಯಾರು ಬೈಟ್ಸ್ ಕೊಡ್ತಾರೆ ಸರ್? ಕೊಡಿಸ್ಬೇಕು ಅಂದರೆ ಈಗ ನೋಡಿ, ನಾವು ಹಿಂಗೆ ಸಣ್ಣ ಪುಟ್ಟ ನಾವು ಕರಿಬೇಕು, ಪಾಪ ಅವರು ಸಪೋರ್ಟ್ ಮಾಡ್ತಾರೆ. ಅದನ್ನು ಜನ ನೋಡಲ್ಲ. ದೊಡ್ಡ ಹೀರೋನೇ ಬೇಕು ಅಂತ, ದೊಡ್ಡ ಹೀರೋಗಳು ಬೇಕು, ದೊಡ್ಡ ಸ್ಟಾರ್ಗಳು ಬೇಕು ಅಂದಾಗ ಅವ್ರು ನಾವು ಎಲ್ಲಿಂದ ಕರ್ಕೊಂಬರೋಣ? ಮೇಡಮ್ ಮಾಡಿದ್ದೀನಿ ಮೇಡಮ್. ನಾನು ಈ ಸಿನಿಮಾಗೆ ನಿಮ್ಗೆ ಹೇಳಿದೆ, ಸಿನಿಮಾದ ಮೇಲೆ ಕೆಲವ್ರನ್ನ ಟಚ್ ಮಾಡಬೇಕಂತ ಮಾಡಿದೆ. ಕೆಲವ್ರು ನಂಬರ್ ಕೇಳೋಕ್ಕೆ ಹೋದಾಗ ಕೆಲವರು ಅವ್ರನ್ನ ಕೇಳಬೇಕು ನಾವು, ಪರ್ಮಿಷನ್ ನೋಡೋಣ, ಅವ್ರು ಏನೋ ಅಂದರೆ ಕೊಡ್ತೀವಿ ನಂಬರು. ಹಿಂಗಂದಾಗ ನಾವು ಯಾರನ್ನ ಹಿಡಿಬೇಕು? ನಾನು ಓಪನಾಗಿ ಅವ್ರಿಗೆ ತಲುಪಬೇಕಿದೆಲ್ಲ, ಅವ್ರ ಮನಸ್ಸಲ್ಲಿ ಬರಬೇಕು. ಇಲ್ಲ ನಾವು ನಮ್ಮಿಂದ ಇಷ್ಟು ತಪ್ಪಾಗ್ತಾಯಿದೆ, ತಿಳ್ಕೊಬೇಕು, ಹೊರಗಡೆ ಏನು ನಡೀತಾಯಿದೆ ನಾನು ತಿಳ್ಕೊಬೇಕು ಅನ್ನೋದು ಅವ್ರಿಗೂ ಗೊತ್ತಾಗಬೇಕು. ನಾವು ಅವ್ರು ಸಪೋರ್ಟ್ ಮಾಡ್ದಲ್ಲ ಮೇಡಮ್, ನಾವು ಇಂಡಸ್ಟ್ರಿ ಬೆಳೆಯೋಕ್ಕಾಗೋದು. ನಾನು ಒಬ್ಬನೇ ಇರಬೇಕು ಅಂದರೆ ನಾಳೆ ದಿನ ಒಬ್ಬನೇ ಇರಬೇಕು, ಬೇರೆ ಯಾರೂ ಇರಲ್ಲ. ಅವಾಗ ಎಷ್ಟು ವರ್ಷ ಅಂತ ಹೇಳ್ತೀರಾ? ಒಬ್ಬರೇ ನಿಮ್ಮ ಜೊತೆನೂ ಸ್ವಲ್ಪ ಜನ ಬೆಳೆಸ್ಕೊಂಡಿರ್ತಾನೆ ಅವರು. ಆ ಲೆವೆಲ್ ನೀವು ಮರ ಹಣ್ಣಾದಾಗ ಇದಷ್ಟಲ್ಲಿ ಆ ಮರ ಬಂದಿರ್ತದೆ. ಇಲ್ಲ ನಾನು ಒಬ್ಬನೇ ಮರ ಅಂದರೆ ಅಷ್ಟಕ್ಕೆ ಅಲ್ಲಿಗೆ ಅಜ್ಜ ಹಾಕಿದ ಆ ಮರ ಅಂದ್ರೆ ಅಲ್ಲೇ ಮುಗಿದೋಯ್ತದೆ. ಮುಂದಕ್ಕೆ ಯಾರು ಬರ್ತಾರೆ ಮೇಡಮ್? ರಾಜಕೀಯದಲ್ಲಿ ನೋಡಿ ಎಲ್ಲರೂ ಅಲ್ಲೆಲ್ಲಿ ತೊಗೊಂಡೋಗ್ತಾರೆ, ಇಲ್ಲಿ ಯಾರು ತೊಗೊಂಡೋಗ್ತಾರೆ? ಯಾರು ತೊಗೊಂಡೋಗಲ್ಲ ಮೇಡಮ್. ಏನು ಮಾಡಿ ನಮ್ಮ ಮನಪಾಡಿ ಇದು. ನೋಡಿದವ್ರಾದ್ರು ಚಾನಲಲ್ಲಿ ನೋಡಿದವರಾದ್ರು ಒಂದು ಸ್ವಲ್ಪ ಕೇರ್ ಮಾಡಿ ನಮ್ಮ ಚಿತ್ರಕ್ಕೊಂದು ಬೈಟ್ಸ್ ಕೊಟ್ಟು ಒಳ್ಳೇದಾಗಲಿ ಅಂತ ಅನಿಸಿದ್ರೆ ನೋಡಲಿ, ಸಿನಿಮಾ ಅವ್ರು ತಿಳ್ಕೊಳ್ಳಿ. ಒಂದು ಸರಿ ತರ್ಸಮ್ಮ ಬಾಮ್ಮ, ಒಂದು ಸರಿ ನನಗೆ ಒಳಗಡೆ ಹಾಕಿ ತೋರಿಸಮ್ಮ ಅಂದರು. ನಾನು ಅವ್ರಿಗೆ ಪ್ರೊಜೆಕ್ಷನ್ ಹಾಕಿ ತೋರಿಸಿ ನೋಡ್ಬಿಟ್ಟು ಅವ್ರು ಹೇಳಿ ಈ ಚಿತ್ರಕ್ಕೆ. ಆವಾಗ ಅವ್ರಿಗೆ ಗೊತ್ತಾಗ್ತದೆ ಏನು ನಡೀತಾ ಇದೆ, ಇವು ಕೊಡ್ತಾಯಿದ್ದಾರೆ, ಇವು ಬಾರಿಗೆ ಕೊಡ್ತಾಯಿದ್ದಾರೆ ಅಂದ್ಬಿಟ್ಟು ಅಂತ. ಇಷ್ಟೇ ಮೇಡಮ್ ನಾನು ಹೇಳೋಕ್ಕೆ. ಅದೇ ದಯವಿಟ್ಟು ಅಭಿಮಾನಿಗಳೆಲ್ಲ ಬಂದು, ಕನ್ನಡದ ಅಭಿಮಾನಿಗಳು ಒಂಚೂರು ಮಕ್ಕಳು ಸಿನಿಮಾನ ಉಳಿಸಿ, ಇನ್ಮೇಲೆ ಮಕ್ಕಳು ಸಿನಿಮಾ ಬರೋಕ್ಕೆ ಒಂದು ಸಪೋರ್ಟ್ ಮಾಡಿ.
ನೋಡಿ ದೊಡ್ಡ ಸಿನಿಮಾಗೂ ಚಿಕ್ಕ ಸಿನಿಮಾಗೂ ಮಕ್ಕಳ ಸಿನಿಮಾಗೂ ವ್ಯತ್ಯಾಸ ನಿಮ್ಗೆ ಗೊತ್ತಾಗ್ತದೆ. ಇದನ್ನು ಹೇಳಬಲ್ಲೆ ಮೇಡಮ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ದಾಸ್ ಮಾತಾಡ್ತಾ ಇರೋದು. ಇವತ್ತು ಸತತವಾಗಿ ನಾವು 3 ಶೋ ನೋಡಿದ್ವಿ, ಎಲ್ಲ ಥಿಯೇಟರ್ಸು, ಎಲ್ಲ ಮಾಲ್ಸ್ಗೆ ಹೋದ್ವಿ. ಬಟ್ ಜನರ ರಿಪ್ಲೈ ನಂಗೆ ತುಂಬ ಖುಷಿ ಆಗ್ತಾಯಿದ್ವಿ. ಯಾಕಂದರೆ ಮಕ್ಕಳು ಸಿನಿಮಾ ನೋಡಿದ ತಕ್ಷಣ, ಸರ್ ನನಗೆ ಎಷ್ಟೋ ವರ್ಷ ಆಗಿತ್ತು ಮಕ್ಕಳು ಸಿನಿಮಾ ನೋಡಿ ಎಷ್ಟೋ ವರ್ಷ ಆಗಿತ್ತು, ನನಗೆ ನೋಡ್ತಾಯಿದ್ರೆ ನನ್ನ ಚೈಲ್ಡ್ಹುಡ್ಡೇ ನೆನಪಾಗ್ತದೆ ಸರ್ ನನಗೆ ಅಂತ ಎಷ್ಟು ಜನ ಆಡಿಯನ್ಸ್ ಆಗಿರ್ಬೋದು, ಸೆಲೆಬ್ರಿಟೀಸ್ಗಳಾಗಿರ್ಬೋದು, ಎಷ್ಟು ಜನ ಬಂದವರೆಲ್ಲ ಅದನ್ನೇ ಹೇಳ್ತಾಯಿದ್ರು. ನನಗೆ ತುಂಬ ಖುಷಿ ಆಗ್ತಾಯಿತ್ತು. ಒಂದು ಆಮೇಲೆ ನಮ್ಮ ಮಕ್ಕಳಾಗಿರ್ಬೋದು, ಚಂದ್ರು ಆಗಿರ್ಬೋದು, ಗಣೇಶ್ ಆಗಿರ್ಬೋದು, ಗೀತಾ ಅಲಿ, ಖುಷಿ, ತನಿಷಾ ಆಗಿರ್ಬೋದು, ಈ ಎಲ್ಲ ಮಕ್ಕಳುಗಳು ಎಷ್ಟು ಸುಂದರವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಅಷ್ಟು ಸುಂದರವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಜೊತೆಗೆ ಪ್ರತಿಯೊಬ್ಬರು ಆಡಿಯನ್ಸು ನನಗೆ ಅವರು ಬಂದು ಆದಮೇಲೆ, ಸರ್ ನಿಮ್ಮ ಥರ PT ಮಾಸ್ಟರ್ ಇರಬೇಕು ಸರ್, ನಮ್ಮ ಸ್ಕೂಲಲ್ಲಿ ಇಲ್ಲವೇ ಇಲ್ಲ ಸರ್, ತುಂಬ ಸ್ಟ್ರಿಕ್ಟು, ಟೆನ್ಷನ್ ಸ್ಟ್ಯಾಂಡರ್ಡ್ಸ್ ಅಂತಾರೆ, ಬಟ್ ನಿಮ್ಮ ಥರ PT ಮಾಸ್ಟರ್ ಇರಬೇಕು ಸರ್ ಅಂತಾರೆ. ತುಂಬ ಖುಷಿಪಟ್ಟರು. ಕೆಲವರು ಸಿನಿಮಾನ ಇನ್ನೂ ನಾಳೆ ಸರ್ ನಿಮ್ಮ ಶೋಸ್ ಎಷ್ಟು ದಿನ ಇದೆ ಅಂತ ಕೆಲವರು ನಾಳೆನೂ ಬುಕ್ ಮಾಡ್ಕೊಂಡಿದ್ದಾರೆ, ಕಾಲೇಜಸ್ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ನನಗೆ ತುಂಬ ಖುಷಿ ಆಗ್ತಾಯಿದೆ. ಎಲ್ಲ ಕಾಲೇಜಸರು ನಮ್ಮನ್ನ ಕೇಳಿ ನಮಗೊಂದು ಶೋ ಕೊಡಿಸಿ ಸರ್ ಅಂತ ಕೇಳ್ತಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಇದ್ರ ಬಗ್ಗೆ ನನಗೆ ತುಂಬ ಅಪ್ರಿಷಿಯೇಟ್ ಆಗ್ತದೆ. ಆ್ಯಂಡ್ ಇವತ್ತು ಬೆಳಗ್ಗೆ ನಾವು ನೋಡೋಂಥ 2 ಶೋನು ಹೌಸ್ಫುಲ್, ಇವಾಗ ನೋಡಿದ್ದು ಹೌಸ್ಫುಲ್ ಆಗಿತ್ತು. ಸೊ ಭಾಳ ಖುಷಿ ಅನಿಸ್ತಾ ಇದೆ ನನಗೆ. 3 ಶೋ ನೋಡಿದಾಗಲೂ ನಮಗೆ ತುಂಬ ಸಂತೋಷ. ಇಟ್ ವಾಸ್ ಹೌಸ್ಫುಲ್ ಅನಿಸ್ತು. ಆ್ಯಂಡ್ ನನಗೆ ಯಾರೋ ಒಬ್ಬರು ಸೆಲೆಬ್ರಿಟಿ ಬಂದು ನನಗೆ ಪ್ರಶ್ನೆ ಮಾಡಿ ಕೇಳಿದರು, ಸರ್ ಯಾಕೆ ನಿಮಗೆ ಅದೇನೋ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಯಾಕೆ ನಿಮಗೆ ಅದು ಕೊಟ್ಟರು ಮಕ್ಕಳು ಸಿನಿಮಾಗೆ ಅಂತ. ಸೊ ನಾನು ಪ್ರಶ್ನೆ ಮಾಡಿ ಕೇಳಿದ್ದು, ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಸೆನ್ಸರ್ ಟೈಮಲ್ಲಿ ನಾವು ಇರಲಿಲ್ಲ. ಬಟ್ ನನಗೆ ಒಂದೇ ಸೆನ್ಸರ್ ಬೋರ್ಡಲ್ಲಿರುವಂತಹ ಆಫೀಸರ್ಸ್ಗಳು ದಯವಿಟ್ಟು ಸಿನಿಮಾದವ್ರನ್ನೇ ಕುಣಿಸಿ, ಸಿನಿಮಾ ಬಗ್ಗೆ ಗೊತ್ತಿರೋ ನಾಲೆಜ್ ಇರೋರನ್ನೇ ಕುಣಿಸಿ, ನಿರ್ದೇಶಕರನ್ನ ಕುಣಿಸಿ, ಕಲಾವಿದರನ್ನ ಕುಣಿಸಿ. ಅವ್ರಿಗೆ ಸಿನಿಮಾ ಗಂಧ ಗೊತ್ತಿರುತ್ತೆ. ಸೊ ಯಾವ ಸಿನಿಮಾಗೆ ಏನು ಸರ್ಟಿಫಿಕೇಟ್ ಕೊಡಬೇಕು ಅಂತ ಅವ್ರು ಖಂಡಿತವಾಗ್ಲೂ ಗೊತ್ತಿರುತ್ತೆ. ಸೊ ಅವರು ಕೊಡ್ತಾರೆ. ಯಾರನ್ನೂ ಅನ್ವಾಂಟೆಡ್ನ ತಂದು ಸೆನ್ಸರ್ ಆಫೀಸಲ್ಲಿ ಕುಣಿಸಿದ್ರೆ ಅವನು ಏನೋ ಕೊಡ್ತಾನೆ, ಏನೋ ಕೊಡ್ತಾನೆ, ಇನ್ನೊಂದು ಕೊಡ್ತಾನೆ. ಸೊ ಐ ರಿಕ್ವೆಸ್ಟ್, ನಾನು ಸೆಂಟ್ರಲ್ ಬೋರ್ಡ್ ಅವ್ರಿಗೆ ರಿಕ್ವೆಸ್ಟ್ ಮಾಡೋದು, ಯಾವ ಸಿನಿಮಾಗೆ ಕೊಡಬೇಕು, ಯಾವ ಸಿನಿಮಾಗೆ ಕೊಡಬೇಕು, ಮಕ್ಕಳ ಸಿನಿಮಾ ಯಾವುದು, ನಿರ್ದೇಶಕರಿಗೆ ಯಾರು ಅಂತ ದಯವಿಟ್ಟು ಅವ್ರನ್ನೇ ಕುಣಿಸಿ. ಈ ಸಲ ದಯವಿಟ್ಟು ಕಮಿಟಿನ ಚೇಂಜ್ ಮಾಡಿ ಅವ್ರನ್ನ ಕುಣಿಸಿ ಒಂದು ಒಳ್ಳೊಳ್ಳೆ ಸಿನಿಮಾ, ಮಕ್ಕಳ ಸಿನಿಮಾಗಳಿಗೆ ಒಳ್ಳೊಳ್ಳೆ ಅವಕಾಶ ಮಾಡಿಕೊಟ್ರೆ ನಿಜವಾಗ್ಲೂ ಥ್ಯಾಂಕ್ಸ್ಫುಲ್ ಆಗುತ್ತೆ. ನಮ್ಮ ಕನ್ನಡ ಜನತೆಗೆ ನಾನು ಅದೇ ಕೇಳ್ಕೊತೀನಿ. ನಾನು ಮಾಧ್ಯಮದವ್ರಿಗೆಲ್ಲರಿಗೂ ಕೇಳ್ಕೊತೀನಿ, ದಯವಿಟ್ಟು ಸಿನಿಮಾ ನೋಡಿ, ಅಂಬರಗುಡ್ಡ ಸಿನಿಮಾ ನೋಡಿ. ನಿಮಗೆ ಬೇರೆ ಯಾವುದೋ ಜಗತ್ ಲೋಕಲ್ ನೀವು ಹೋಗ್ತೀರಾ. ಸೊ ನನ್ನ ಟೀಮಿಗೆ ನಾನು ತುಂಬ ಖುಷಿ ಆಗ್ತಾಯಿದೆ ನೋಡಿದಾಗ. ಆ್ಯಂಡ್ ಐ ವಿಶ್ ಎಲ್ಲರೂ ಕೇಳ್ಕೊಳ್ಳೋದು ಒಂದೇ ರಿಕ್ವೆಸ್ಟ್, ಚಿತ್ರಮಂದಿರಕ್ಕೆ ಬನ್ನಿ, ಸಿನಿಮಾ ನೋಡಿ, ನಿಮ್ಮ ಆಶೀರ್ವಾದ ನಮಗೆ ಬೇಕು, ದಯವಿಟ್ಟು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಮಕ್ಕಳ ಮೂವಿ ಅಂಬರಗುಡ್ಡ ತುಂಬ ಚೆನ್ನಾಗಿದೆ. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಡೈರೆಕ್ಟ್ರು ಅವರು ತುಂಬ ಚೆನ್ನಾಗಿ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಅದ್ರ ಜೊತೆ ಮಕ್ಕಳು ತುಂಬ ಕಷ್ಟಪಟ್ಟಿದ್ದಾರೆ ಮೂವಿಯಲ್ಲಿ, ಕಷ್ಟಪಟ್ಟು ಮಾಡಿದ್ದಾರೆ ಮೂವಿ. 1.5 ತಿಂಗಳಲ್ಲಿದ್ದಾರೆ. ಎಲ್ಲ ಫುಡ್ಡಿಗೂ ಎಲ್ಲರೂ ಸೆಟ್ ಆಗಿಬಿಟ್ಟಿದ್ದಾರೆ. ಅದು ಬೇಕು ಇದು ಬೇಕಂತ ಏನೂ ಹೇಳಿಲ್ಲ, ಎಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಫಾರೆಸ್ಟಲ್ಲಿ ಅಂದರೆ ಎಲ್ಲ ಈ ಹುಳ ಅದು ಇದು ನೋಡುವಾಗ ಎಲ್ಲ ಭಯನೇ ಆಗುತ್ತೆ ಅಲ್ಲ, ಮತ್ತು ಹಾವುಗಳು ಅದೆಲ್ಲ ನೋಡಿ ಮಕ್ಕಳೆಲ್ಲ ಭಯಪಟ್ಟಿದ್ದಾರೆ. ಬಟ್ ಎಲ್ಲರೂ ತುಂಬ ಚೆನ್ನಾಗಿ, ಹೌದು, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರಾಟ್ಸ್. ಯಾಕೆಂದರೆ ಮಕ್ಕಳ ಸಿನಿಮಾನ ಆಯ್ಕೆ ಮಾಡ್ಕೊಂಡಿದ್ದಾರೆ ರಿಲೀಸ್ ಮಾಡಬೇಕು ಅಂತ. ಯೂಶಲಿ ಇವಾಗಿನ ಕಾಲದಲ್ಲಿ ಯಾರು ಅಷ್ಟೊಂದು ಮಾಡೋದಿಲ್ಲ. ಇಲ್ಲ, ಇವರು ಸ್ಟೋರಿ ಇವ್ರು ಹೇಳಿದ್ದಕ್ಕೆ ನಾವು ಒಪ್ಕೊಂಡಿದ್ದು ಅಷ್ಟೇ. ಥ್ಯಾಂಕ್ ಯು.